ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 17, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಚುರುಕು ಮತ್ತು ಆತ್ಮವಿಶ್ವಾಸದಿಂದ ತಮ್ಮ ದಿನವನ್ನು ಆರಂಭಿಸುವರು. ನಿಮ್ಮೊಳಗಿನ ಧೈರ್ಯ ಮತ್ತು ಚಿಂತನೆಯ ಸ್ಪಷ್ಟತೆ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲು ಶಕ್ತಿ ನೀಡುತ್ತದೆ. ಇಂದಿರಾ ಏಕಾದಶಿಯ ಪವಿತ್ರ ಪ್ರಭಾವದಿಂದ ನಿಮ್ಮ ಮನಸ್ಸು ಧಾರ್ಮಿಕ ಚಟುವಟಿಕೆಗಳಿಗೆ ಸೆಳೆಯಲ್ಪಡುವುದು ಸಹಜ. ದೈವ ಭಕ್ತಿ ಮತ್ತು ಉಪವಾಸದ ಮೂಲಕ ಆತ್ಮಶುದ್ಧಿ ಮತ್ತು ಮನಃಶಾಂತಿ ಹೆಚ್ಚುವುದು. ಹಳೆಯ ಸಂಕೋಚಗಳನ್ನು ನಿವಾರಿಸಿ ಹೊಸ ಮಾರ್ಗದತ್ತ ಮುಂದುವರಿಯಲು ಇದು ಶ್ರೇಷ್ಠ ದಿನ. ಆತುರವನ್ನು ಕಡಿಮೆ ಮಾಡಿ ತಾಳ್ಮೆಯಿಂದ ಕಾರ್ಯ ಮಾಡಿದರೆ ಫಲ ಉತ್ತಮವಾಗುತ್ತದೆ. ಹೊಸ ಸಂಪರ್ಕಗಳು, ಹೊಸ ವಿಚಾರಗಳು ಮತ್ತು ಧೈರ್ಯಶೀಲ ಹೆಜ್ಜೆಗಳು ಇಂದಿನ ದಿನದ ವಿಶೇಷತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ, ಹೊಸ ಯೋಜನೆಗಳ ಆರಂಭ ಅಥವಾ ಹಿರಿಯರಿಂದ ಪ್ರೋತ್ಸಾಹದ ಮಾತುಗಳು ಬರಬಹುದಾದ ದಿನ. ಕೆಲಸದಲ್ಲಿ ತೋರಿಸುವ ಚುರುಕುತನ ಮತ್ತು ಕಟ್ಟುನಿಟ್ಟಾದ ನಿಲುವು ನಿಮಗೆ ಯಶಸ್ಸು ತರುತ್ತದೆ. ಕೆಲವರಿಗೆ ಬಡ್ತಿ, ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿ ದೊರೆಯಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನದಲ್ಲಿ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಸಹಕಾರ ಇಂದಿನ ದಿನ ನಿಮ್ಮ ಕಾರ್ಯಸಾಧನೆಯನ್ನು ಸುಲಭಗೊಳಿಸುತ್ತದೆ. ಉದ್ಯಮಿಗಳು ಹೊಸ ವ್ಯವಹಾರ ಯೋಜನೆಗಳನ್ನು ರೂಪಿಸಲು, ಒಪ್ಪಂದಗಳನ್ನು ಪರಿಶೀಲಿಸಲು ಇದು ಅನುಕೂಲಕರ ದಿನ. ಮಾರುಕಟ್ಟೆಯಲ್ಲಿ ಪ್ರಗತಿಯ ಸೂಚನೆಗಳು ಕಾಣಿಸುತ್ತವೆ, ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಲಾಭದ ಸೂಚನೆಗಳಿವೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹೂಡಿಕೆಗಳಿಂದ ಸ್ವಲ್ಪ ಲಾಭ ಬರಬಹುದು. ಕುಟುಂಬದ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ಮಿತವ್ಯಯದ ನೀತಿಯನ್ನು ಅನುಸರಿಸಬೇಕು. ಹೊಸ ಹೂಡಿಕೆ ಮಾಡುವುದನ್ನು ಸ್ವಲ್ಪ ದಿನ ಮುಂದೂಡಿದರೆ ಉತ್ತಮ. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಿಸಿದರೆ ಹೆಚ್ಚಿನ ಲಾಭ. ವ್ಯವಹಾರಿಕವಾಗಿ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಇದು ಸೂಕ್ತ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶಕ್ತಿಯುತವಾಗಿ ಕಾಣುವಿರಿ. ಆದರೆ ತಲೆನೋವು, ಕಣ್ಣಿನ ಒತ್ತಡ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಹೆಚ್ಚು ಕೆಲಸದಿಂದ ದೇಹದ ಆಯಾಸ ಹೆಚ್ಚಬಹುದು. ಸಮಯಕ್ಕೆ ಸರಿಯಾದ ವಿಶ್ರಾಂತಿ ಮತ್ತು ಸಾತ್ವಿಕ ಆಹಾರ ಸೇವನೆ ಮಾಡುವುದು ಅಗತ್ಯ. ಇಂದಿರಾ ಏಕಾದಶಿಯ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ಶಾಂತಿ ಮತ್ತು ತೇಜಸ್ಸು ದೊರೆಯುತ್ತದೆ. ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ವಾತಾವರಣವಿರುತ್ತದೆ. ಪತ್ನಿ, ಪತಿ ಹಾಗೂ ಮಕ್ಕಳೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ದಿನ. ಹಿರಿಯರ ಸಲಹೆಗಳಿಂದ ಕಾರ್ಯ ಸಾಧನೆ ಸುಗಮವಾಗುತ್ತದೆ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ, ಸಹಕಾರ ಮತ್ತು ನಿರ್ಧಾರಗಳ ದಿನವಾಗಬಹುದು. ಪ್ರೀತಿಯ ಸಂಬಂಧ ಹೊಂದಿರುವವರು ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳುವರು. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಥವಾ ಪೂಜಾ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ತೃಪ್ತಿ ಮತ್ತು ಶಾಂತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಈ ದಿನದ ಇಂದಿರಾ ಏಕಾದಶಿಯಲ್ಲಿ ಉಪವಾಸ, ದಾನ, ಜಪ, ಪಠಣ ಇವು ಅತ್ಯಂತ ಶುಭಕರ. ವಿಷ್ಣುವಿನ ಆರಾಧನೆ ಮೂಲಕ ಪಾಪ ಪರಿಹಾರ, ಮನಃಶುದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತುಳಸಿ ದಳದಿಂದ ವಿಷ್ಣುವಿಗೆ ಪೂಜೆ ಸಲ್ಲಿಸಿ. ಅನ್ನ, ವಸ್ತ್ರ ಅಥವಾ ಧಾನ್ಯ ದಾನ ಮಾಡುವುದು ಪಿತೃಗಳಿಗೆ ಶಾಂತಿ ನೀಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿಯೂ ಶುಭ ಫಲ ತರಬಲ್ಲದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಚುರುಕು, ಶಕ್ತಿ ಮತ್ತು ಸೃಜನಶೀಲತೆಯ ಪ್ರತೀಕ. ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಬುದ್ಧಿಶಕ್ತಿ ಬೆಳೆಸುತ್ತದೆ. ಇಂದಿನ ಕಾರ್ಯಗಳಲ್ಲಿ 3 ಸಂಖ್ಯೆಯ ಶಕ್ತಿ ಸಹಕಾರಿಯಾಗುತ್ತದೆ.
ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಧೈರ್ಯ, ಉತ್ಸಾಹ ಮತ್ತು ಸ್ಫೂರ್ತಿ ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಗೆ ಅಥವಾ ಅಲಂಕಾರವು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಜಪ, ವ್ಯಾಪಾರ ವ್ಯವಹಾರ ಅಥವಾ ಮಹತ್ವದ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ವೇಳೆಯಲ್ಲಿ ಮಾಡಿದ ಕಾರ್ಯಗಳು ದೀರ್ಘಕಾಲಿಕ ಲಾಭ ತರಬಲ್ಲವು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಧೈರ್ಯ, ತಾಳ್ಮೆ ಮತ್ತು ಸ್ಥೈರ್ಯದ ಗುಣಗಳಿಂದ ತಮ್ಮ ದಿನವನ್ನು ಶುರು ಮಾಡುವರು. ನಿಮ್ಮ ಸ್ವಭಾವದಲ್ಲಿ ಕಾಣುವ ಶಾಂತತೆ, ಸ್ಥಿರತೆ ಮತ್ತು ಹೊಣೆಗಾರಿಕೆ ಇಂದು ನಿಮ್ಮ ಪ್ರಮುಖ ಬಲವಾಗುತ್ತದೆ. ಚಂದ್ರನ ಪ್ರಭಾವದಿಂದ ಕುಟುಂಬ, ಹಣಕಾಸು ಹಾಗೂ ವೈಯಕ್ತಿಕ ಸಂಬಂಧಗಳಿಗೆ ವಿಶೇಷ ಪ್ರಾಮುಖ್ಯತೆ ಸಿಗುತ್ತದೆ. ಇಂದಿರಾ ಏಕಾದಶಿಯ ಪವಿತ್ರ ತಿಥಿಯಲ್ಲಿ ನೀವು ಮಾಡುವ ಉಪವಾಸ, ಜಪ ಹಾಗೂ ದಾನ ಧರ್ಮಗಳು ಮನಃಶುದ್ಧಿ ಮತ್ತು ಆಧ್ಯಾತ್ಮಿಕ ಉನ್ನತಿ ತರುತ್ತವೆ. ನಿಮ್ಮ ದಿನದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಗಂಭೀರವಾಗಿ ಆಲೋಚಿಸಿ ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಬರುತ್ತವೆ. ಹಠಮಾರಿ ಸ್ವಭಾವವನ್ನು ನಿಯಂತ್ರಿಸಿಕೊಂಡರೆ ಹೆಚ್ಚು ಜನರಿಂದ ಗೌರವ ಮತ್ತು ಬೆಂಬಲ ಪಡೆಯಲು ಸಾಧ್ಯ. ಇಂದು ಹೊಸ ಆಲೋಚನೆಗಳು, ಹೊಸ ಸಂಪರ್ಕಗಳು ಹಾಗೂ ಕಾರ್ಯನಿರ್ವಹಣೆಯಲ್ಲಿ ಸ್ಪಷ್ಟತೆ ನಿಮ್ಮ ಪ್ರಗತಿಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹಿರಿಯರೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಲು ಇದು ಉತ್ತಮ ದಿನ. ನಿಮ್ಮ ಶಿಸ್ತಿನ ಹಾಗೂ ನಿಯಮಿತ ಸ್ವಭಾವದಿಂದ ಅಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ. ಕೆಲಸದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ಆದರೆ ನಿಮ್ಮ ತಾಳ್ಮೆಯಿಂದ ಎಲ್ಲವನ್ನೂ ಯಶಸ್ವಿಯಾಗಿ ನಿಭಾಯಿಸಬಲ್ಲಿರಿ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇದು ಸಂದರ್ಶನ ಅಥವಾ ಶಿಫಾರಸುಗಳ ಮೂಲಕ ಉತ್ತಮ ಫಲ ತರಬಹುದಾದ ದಿನ. ಕಾರ್ಯಕ್ಷೇತ್ರದಲ್ಲಿ ಶಾಂತತೆ ಮತ್ತು ಸಮಾಧಾನ ಕಾಪಾಡಿಕೊಂಡರೆ ಗೊಂದಲಗಳು ತಪ್ಪುತ್ತವೆ. ಉದ್ಯಮಿಗಳಿಗಾಗಿ ಇಂದು ಹೂಡಿಕೆ, ವ್ಯವಹಾರ ಒಪ್ಪಂದ ಹಾಗೂ ಹೊಸ ಪಾಲುದಾರಿಕೆಗಳ ಕುರಿತು ಚರ್ಚಿಸಲು ಉತ್ತಮ. ಮಾರುಕಟ್ಟೆಯಲ್ಲಿ ಲಾಭದಾಯಕ ಅವಕಾಶಗಳು ಸಿಗುತ್ತವೆ, ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಕಾನೂನು ಸಲಹೆ ಪಡೆಯುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಇಂದು ಸಾಲ ತೀರಿಸಲು ಅಥವಾ ಬಾಕಿ ಹಣ ವಾಪಸ್ ಪಡೆಯಲು ಉತ್ತಮ ಅವಕಾಶ. ಕುಟುಂಬದ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಧಾರ್ಮಿಕ ಕಾರ್ಯ, ಪೂಜೆ ಅಥವಾ ದಾನ ಧರ್ಮಗಳಿಗೆ. ಹೊಸ ಹೂಡಿಕೆ ಮಾಡುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಮಿತವ್ಯಯದಿಂದ ನಡೆದುಕೊಂಡರೆ ಭವಿಷ್ಯದಲ್ಲಿ ಆರ್ಥಿಕ ಸುಧಾರಣೆ ಸಾಧ್ಯ. ಭೂಮಿ, ಆಸ್ತಿ ಅಥವಾ ವಾಹನ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿರತೆ ಇದ್ದರೂ ತೂಕ ಹೆಚ್ಚುವಿಕೆ, ಜೀರ್ಣಕ್ರಿಯೆ ತೊಂದರೆ ಅಥವಾ ಗಂಟಲು ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೆಚ್ಚು ಎಣ್ಣೆಯುಕ್ತ ಆಹಾರ, ಸಿಹಿ ಪದಾರ್ಥಗಳಿಂದ ದೂರವಿರುವುದು ಉತ್ತಮ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮತ್ತು ನೀರಿನ ಸೇವನೆ ಮುಖ್ಯ. ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ, ಆತಂಕ ಉಂಟಾಗಬಹುದಾದ ದಿನ. ಯೋಗ, ಪ್ರಾಣಾಯಾಮ, ಧ್ಯಾನಗಳಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇಂದಿರಾ ಏಕಾದಶಿಯ ಉಪವಾಸದಿಂದ ದೇಹದಲ್ಲಿ ಹಗುರತೆ, ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಸೌಹಾರ್ದತೆಯ ಮಾತುಕತೆ, ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳು ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡುತ್ತವೆ. ಹಿರಿಯರ ಸಲಹೆ ಹಾಗೂ ಆಶೀರ್ವಾದದಿಂದ ಗೊಂದಲಗಳು ಪರಿಹಾರವಾಗುತ್ತವೆ. ವಿವಾಹಿತರಿಗಾಗಿ ಇದು ಪರಸ್ಪರ ನಂಬಿಕೆ, ಪ್ರೀತಿ ಮತ್ತು ಸಹಕಾರದ ದಿನ. ಪ್ರೀತಿಯ ಸಂಬಂಧ ಹೊಂದಿರುವವರು ತಮ್ಮ ಸಂಬಂಧವನ್ನು ಗಾಢಗೊಳಿಸಿಕೊಳ್ಳಲು ಇದು ಅನುಕೂಲಕರ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯಲ್ಲಿ ವಿಷ್ಣುವಿನ ಆರಾಧನೆ, ಉಪವಾಸ ಹಾಗೂ ದಾನ ಮಾಡುವುದರಿಂದ ಆತ್ಮಶುದ್ಧಿ ಮತ್ತು ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ವಿಷ್ಣುವಿಗೆ ತುಳಸಿ ದಳ ಹಾಗೂ ಹಾಲಿನ ಅಭಿಷೇಕ ಮಾಡಿ. ಅನ್ನದಾನ, ವಸ್ತ್ರದಾನ ಅಥವಾ ಗೋರಕ್ಷಣೆ ಮಾಡುವುದರಿಂದ ಪಾಪ ಪರಿಹಾರ ಹಾಗೂ ದೀರ್ಘಕಾಲದ ಶುಭ ಫಲ ಸಿಗುತ್ತದೆ. ಪಿತೃಗಳಿಗೆ ನೀರು ತರ್ಪಣ ಮಾಡುವುದರಿಂದ ಅವರ ಆಶೀರ್ವಾದ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಪ್ರೀತಿ ಮತ್ತು ಸಮಾಧಾನದ ಪ್ರತೀಕ. ಕುಟುಂಬ ಜೀವನ, ಆರ್ಥಿಕ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಅನುಕೂಲಕರ. ನಿಮ್ಮ ದಿನವನ್ನು ಸುಸಂಬದ್ಧವಾಗಿ ಸಾಗಿಸಲು 6 ಸಂಖ್ಯೆಯ ಶಕ್ತಿ ಸಹಕಾರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿನಲ್ಲಿ ಶಾಂತಿ, ಸಮತೋಲನ ಹಾಗೂ ತಾಜಾತನ ತರುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಸಸ್ಯಗಳ ಸಾನ್ನಿಧ್ಯದಲ್ಲಿ ಇರುವುದು ನಿಮ್ಮ ದಿನವನ್ನು ಹೆಚ್ಚು ಶುಭಮಯವಾಗಿಸುತ್ತದೆ.
ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ಜಪ, ವ್ಯಾಪಾರ ನಿರ್ಧಾರಗಳು ಅಥವಾ ಕುಟುಂಬ ನಿರ್ಣಯಗಳು ಫಲಕಾರಿಯಾಗುತ್ತವೆ. ಈ ವೇಳೆಯಲ್ಲಿ ಮಾಡಿದ ಕಾರ್ಯಗಳು ದೀರ್ಘಕಾಲಿಕ ಯಶಸ್ಸು ತರುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿ, ವಾಗ್ಮಿತೆ ಮತ್ತು ತುರ್ತು ನಿರ್ಧಾರಗಳ ಸಾಮರ್ಥ್ಯದಿಂದ ದಿನವನ್ನು ಯಶಸ್ವಿಯಾಗಿ ಮುಂದುವರಿಸಲಿದ್ದಾರೆ. ನಿಮ್ಮ ಮಾತಿನ ಚಾತುರ್ಯ ಇತರರನ್ನು ಪ್ರಭಾವಿಸುತ್ತದೆ. ಚಂದ್ರನ ಪ್ರಭಾವದಿಂದ ಚಂಚಲ ಮನಸ್ಸು ಕೆಲವೊಮ್ಮೆ ಗೊಂದಲಕ್ಕೆ ಕಾರಣವಾದರೂ ನಿಮ್ಮ ಸೂಕ್ಷ್ಮ ಬುದ್ಧಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಇಂದಿರಾ ಏಕಾದಶಿಯ ಪವಿತ್ರ ದಿನದಲ್ಲಿ ಭಕ್ತಿಯಿಂದ ದೇವರ ಆರಾಧನೆ ಮಾಡಿದರೆ ಆಧ್ಯಾತ್ಮಿಕ ಶಾಂತಿ ದೊರೆಯುವುದು ಖಚಿತ. ಹೊಸ ವಿಚಾರಗಳನ್ನು ಚರ್ಚಿಸಲು, ಒಪ್ಪಂದಗಳನ್ನು ರೂಪಿಸಲು, ವ್ಯವಹಾರ ಅಥವಾ ವೃತ್ತಿ ಸಂಬಂಧಿತ ಮಾತುಕತೆಗಳನ್ನು ನಡೆಸಲು ಇದು ಅತ್ಯಂತ ಅನುಕೂಲಕರ ದಿನ. ಆದರೆ ಅತಿಯಾಗಿ ಎಲ್ಲರ ಮಾತುಗಳಿಗೆ ಬಾಗದಿರಿ, ನಿಮ್ಮ ತೀರ್ಮಾನವೇ ಅಂತಿಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಚಟುವಟಿಕೆಯ ದಿನ. ಹೆಚ್ಚಿನ ಸಭೆಗಳು, ಸಂವಾದಗಳು ಅಥವಾ ಕಾರ್ಯತಂತ್ರದ ಚರ್ಚೆಗಳು ನಡೆಯಬಹುದಾದ ದಿನ. ನಿಮ್ಮ ಮಾತಿನ ಶೈಲಿ ಮತ್ತು ಚಿಂತನೆ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂವಾದ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಪ್ರಗತಿಯ ದಾರಿಗಳು ತೆರೆದುಕೊಳ್ಳುತ್ತವೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸ್ನೇಹಿತರು ಅಥವಾ ಪರಿಚಯ ವಲಯದಿಂದ ಅವಕಾಶಗಳು ಬರಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಚುರುಕುತನ ಜಯ ತರುತ್ತದೆ. ಉದ್ಯಮಿಗಳಿಗೆ ಇಂದು ಹೊಸ ಪಾಲುದಾರಿಕೆ ಮಾತುಕತೆ, ಜಾಹೀರಾತು, ವ್ಯಾಪಾರ ವಿಸ್ತರಣೆ ಇವುಗಳಿಗೆ ಉತ್ತಮ ಸಮಯ. ಆದರೆ ಅತಿಯಾಗಿ ಮಾತು ಕೊಟ್ಟು ಕಾಗದದಲ್ಲಿ ಒಪ್ಪಂದ ಮಾಡದೇ ಇರುವುದನ್ನು ತಪ್ಪಿಸಿ. ವ್ಯವಹಾರದಲ್ಲಿ ಲೆಕ್ಕಪತ್ರಗಳನ್ನು ಮರುಪರಿಶೀಲಿಸಿ ಬಾಕಿ ಹಣ ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಮಿಶ್ರ ಫಲ. ಹಳೆಯ ಸಾಲ ವಾಪಸ್ ಪಡೆಯಲು ಅವಕಾಶವಿದ್ದರೂ ಕೆಲವರು ತಕ್ಷಣ ಹಣಕಾಸಿನ ಸಹಾಯ ಕೇಳಬಹುದು. ಅತಿಯಾಗಿ ದಾನ ಧರ್ಮಗಳಲ್ಲಿ ಖರ್ಚು ಮಾಡುವುದನ್ನು ನಿಯಂತ್ರಿಸಿ. ಇಂದಿರಾ ಏಕಾದಶಿಯ ದಿನದಲ್ಲಿ ಧಾರ್ಮಿಕ ದಾನದಿಂದ ಆಧ್ಯಾತ್ಮಿಕ ಲಾಭ ದೊರೆಯುತ್ತದೆ. ಆದರೆ ಆರ್ಥಿಕ ಸಮತೋಲನ ಕಾಪಾಡಿ. ಹೂಡಿಕೆಗಳ ವಿಷಯದಲ್ಲಿ ತುರ್ತು ನಿರ್ಧಾರ ಮಾಡಬೇಡಿ. ಸ್ವಲ್ಪ ದಿನ ಕಾಯುವುದು ಉತ್ತಮ. ಕುಟುಂಬದ ಅಗತ್ಯ ಖರ್ಚು ಹೆಚ್ಚಾದರೂ ಬುದ್ಧಿವಂತಿಕೆಯಿಂದ ನಿರ್ವಹಿಸಿದರೆ ಲಾಭ. ವ್ಯಾಪಾರ ಮಾಡುವವರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಲಾಭ ಪಡೆಯುವರು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚುರುಕು ಮತ್ತು ಚಲನೆಯುಳ್ಳ ದಿನ. ಆದರೆ ಮನಸ್ಸಿನ ಚಂಚಲತೆ, ಒತ್ತಡ ಮತ್ತು ಅಲ್ಪನಿದ್ರೆ ಸಮಸ್ಯೆ ಉಂಟಾಗಬಹುದು. ಕಣ್ಣು, ಕಿವಿ, ಗಂಟಲು ಸಂಬಂಧಿತ ತೊಂದರೆಗಳು ಹೆಚ್ಚಾಗದಂತೆ ಎಚ್ಚರಿಕೆ ವಹಿಸಿ. ಹೆಚ್ಚು ಮಾತನಾಡುವುದು ಅಥವಾ ಜೋರಾಗಿ ಕೂಗುವುದು ತಪ್ಪಿಸಿ. ಯೋಗ, ಪ್ರಾಣಾಯಾಮ, ಧ್ಯಾನ ಇವು ಮನಸ್ಸಿಗೆ ನೆಮ್ಮದಿ ತರುತ್ತವೆ. ಇಂದಿರಾ ಏಕಾದಶಿಯ ಉಪವಾಸ ಮಾಡಿದರೆ ದೇಹದ ಶುದ್ಧಿ ಹಾಗೂ ಆತ್ಮಶಕ್ತಿ ಎರಡೂ ಹೆಚ್ಚುತ್ತವೆ. ನೀರನ್ನು ಹೆಚ್ಚು ಕುಡಿಯುವುದು ಮತ್ತು ತಂಪಾದ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂವಾದ ಮತ್ತು ಚರ್ಚೆಗಳ ದಿನ. ಕೆಲವೊಮ್ಮೆ ಅತಿಯಾಗಿ ಮಾತುಗಳಿಂದ ವಾದಗಳು ನಡೆಯಬಹುದು. ಆದ್ದರಿಂದ ಮಿತವಚನ ಅನುಸರಿಸಿದರೆ ಶುಭ. ಪತ್ನಿ, ಪತಿ ಜೊತೆ ಆತ್ಮೀಯ ಸಂಭಾಷಣೆ ಹೆಚ್ಚಾಗುತ್ತದೆ. ಪ್ರೀತಿಯ ಸಂಬಂಧ ಹೊಂದಿರುವವರು ಸಂಗಾತಿಯ ಮನವೊಲಿಸಲು ಪ್ರಯತ್ನಿಸಬೇಕಾಗುತ್ತದೆ. ಹಿರಿಯರ ಸಲಹೆಗಳಿಂದ ಕುಟುಂಬದಲ್ಲಿ ಶಾಂತಿ ಬೆಳೆಸಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ಕುಟುಂಬದ ಎಲ್ಲರೊಂದಿಗೆ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯ ದಿನದಲ್ಲಿ ವಿಷ್ಣುವಿನ ಆರಾಧನೆ, ಉಪವಾಸ ಮತ್ತು ದಾನಗಳು ಅತ್ಯಂತ ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತುಳಸಿ ದಳದಿಂದ ವಿಷ್ಣುವಿಗೆ ಪೂಜೆ ಮಾಡಿ. ಅನ್ನ, ಧಾನ್ಯ ಅಥವಾ ಹಣವನ್ನು ಬಡವರಿಗೆ ದಾನ ಮಾಡಿದರೆ ಪಿತೃಗಳಿಗೆ ಶಾಂತಿ ದೊರೆತು ನಿಮ್ಮ ಜೀವನದಲ್ಲಿಯೂ ಶುಭ ಫಲ ಸಿಗುತ್ತದೆ. ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಲಾಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಸಂವಹನ ಹಾಗೂ ಚುರುಕುತನದ ಪ್ರತೀಕ. ನಿಮ್ಮ ಮಾತಿನ ಪ್ರಭಾವ ಮತ್ತು ಬುದ್ಧಿಶಕ್ತಿ ಇಂದು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಚೈತನ್ಯ ಮತ್ತು ಸಮತೋಲನವನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಆಭರಣ ಧರಿಸಿದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ವ್ಯವಹಾರ, ಹೊಸ ಮಾತುಕತೆಗಳು, ಕುಟುಂಬ ನಿರ್ಧಾರಗಳು ಅಥವಾ ಪೂಜಾ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ.
ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕವಾಗಿ ಹೆಚ್ಚು ಜಾಗರೂಕರಾಗಬೇಕಾದ ದಿನವಾಗಿದೆ. ನಿಮ್ಮ ಮನಸ್ಸು ಸಂವೇದನಾಶೀಲವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಅಲ್ಪ ವಿಷಯಕ್ಕೂ ಅತಿಯಾದ ಪ್ರತಿಕ್ರಿಯೆ ನೀಡಬೇಡಿ. ಇಂದಿರಾ ಏಕಾದಶಿಯ ಪವಿತ್ರ ದಿನವಾಗಿರುವುದರಿಂದ ಧಾರ್ಮಿಕ ಕರ್ಮಕಾಂಡ, ಪೂಜೆ, ಉಪವಾಸ, ಜಪ, ತಪ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗಿದರೆ ಮನಸ್ಸಿಗೆ ನೆಮ್ಮದಿ, ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತದೆ. ಇಂದು ನಿಮ್ಮ ಅಂತಃಕರಣವು ಬಲವಾಗಿ ಕೆಲಸ ಮಾಡುತ್ತದೆ. ಹಳೆಯ ಗೊಂದಲಗಳು ಅಥವಾ ಅಸಮಾಧಾನಗಳನ್ನು ನಿವಾರಿಸಲು ಇದು ಶ್ರೇಷ್ಠ ದಿನ. ಹೊಸ ಕಲ್ಪನೆಗಳು, ಹೊಸ ಪರಿಹಾರಗಳು ಮನಸ್ಸಿಗೆ ಬರುತ್ತವೆ. ಆದರೆ ತೀರ್ಮಾನ ಕೈಗೊಳ್ಳುವ ಮೊದಲು ತಾಳ್ಮೆ ಮತ್ತು ಸಮನ್ವಯ ಅಗತ್ಯ. ಭಾವನೆಗಿಂತ ತರ್ಕವನ್ನು ಹೆಚ್ಚು ಪ್ರಾಮುಖ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರುವ ಸಾಧ್ಯತೆ ಇದೆ. ಅಧಿಕಾರಿಗಳು ನಿಮ್ಮ ಕಾರ್ಯಶೈಲಿಯನ್ನು ಗಮನಿಸುವರು. ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ಅವರಿಗೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಆದರೆ ಕೆಲವರಿಂದ ಅಸಮಾಧಾನ ಅಥವಾ ಟೀಕೆಗಳು ಬರಬಹುದಾದ್ದರಿಂದ ಶಾಂತವಾಗಿರಬೇಕು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಒಳ್ಳೆಯ ಸುದ್ದಿ ಬರಬಹುದು. ಸಂದರ್ಶನದಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಉತ್ತರಗಳು ನಿಮಗೆ ಉತ್ತಮ ಅವಕಾಶ ತರುತ್ತವೆ. ಸಹೋದ್ಯೋಗಿಗಳೊಂದಿಗೆ ಅಲ್ಪ ಭಿನ್ನಾಭಿಪ್ರಾಯಗಳು ಉಂಟಾದರೂ ಸಮಾಧಾನದಿಂದ ಎದುರಿಸಿದರೆ ದೊಡ್ಡ ಸಮಸ್ಯೆಯಾಗುವುದಿಲ್ಲ. ಉದ್ಯಮಿಗಳಿಗಾಗಿ ಇಂದು ಹೊಸ ವ್ಯವಹಾರ ಒಪ್ಪಂದಗಳು ಸಾಧ್ಯ. ಮಾರುಕಟ್ಟೆಯಲ್ಲಿನ ಹೊಸ ಗ್ರಾಹಕರು ಸಂಪರ್ಕಿಸಲು ಅವಕಾಶ ಸಿಗುತ್ತದೆ. ಆದರೆ ಪಾಲುದಾರರೊಂದಿಗೆ ಎಲ್ಲಾ ಅಂಶಗಳನ್ನು ಸ್ಪಷ್ಟವಾಗಿ ಚರ್ಚಿಸಿ ನಡೆದುಕೊಳ್ಳುವುದು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಮಿಶ್ರ ಫಲಗಳ ದಿನ. ಹಳೆಯ ಸಾಲ ವಾಪಸ್ ಸಿಗುವ ಸಾಧ್ಯತೆ ಇದೆ. ಆದರೆ ಕುಟುಂಬ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಕೂಡ ಎದುರಾಗಬಹುದು. ಆದ್ದರಿಂದ ಮಿತವ್ಯಯದ ನೀತಿ ಅವಶ್ಯ. ಹೂಡಿಕೆ ವಿಷಯದಲ್ಲಿ ತಾಳ್ಮೆ ಅಗತ್ಯ. ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ, ಆದರೆ ಹಳೆಯ ಹೂಡಿಕೆಗಳಿಂದ ಲಾಭದ ಸುದ್ದಿ ಬರಬಹುದು. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಹಿರಿಯರ ಸಲಹೆ ಪಡೆದು ಕ್ರಮ ವಹಿಸುವುದು ಉತ್ತಮ. ವ್ಯವಹಾರದಲ್ಲಿ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಬಿಲ್ ಸಂಗ್ರಹಣೆ, ಹೊಸ ಮಾರ್ಗಸೂಚಿಗಳನ್ನು ರೂಪಿಸುವುದಕ್ಕೆ ಇಂದು ಉತ್ತಮ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡ ಎರಡೂ ಹೆಚ್ಚಾಗುವ ಸೂಚನೆ ಇದೆ. ಅಜೀರ್ಣ, ಹೊಟ್ಟೆ ನೋವು ಅಥವಾ ಶೀತ ಜ್ವರದಂತಹ ಸಣ್ಣ ಸಮಸ್ಯೆಗಳು ಕಾಡಬಹುದಾದ್ದರಿಂದ ಆಹಾರ ನಿಯಮ ಪಾಲನೆ ಮಾಡಿ. ಮನಸ್ಸಿನಲ್ಲಿ ಅಶಾಂತಿ, ಆತಂಕ ಅಥವಾ ಚಿಂತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಧ್ಯಾನ, ಜಪ, ಪ್ರಾಣಾಯಾಮ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಇಂದಿರಾ ಏಕಾದಶಿಯ ಉಪವಾಸದಿಂದ ದೇಹಕ್ಕೆ ಶುದ್ಧತೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಹೆಚ್ಚು ನೀರು ಕುಡಿಯುವುದು, ಹಸಿವಿಲ್ಲದೆ ತಿನ್ನುವುದು ತಪ್ಪಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಅಲ್ಪ ಗೊಂದಲಗಳು ಅಥವಾ ಅಸಮಾಧಾನ ಉಂಟಾಗಬಹುದು. ಪತಿ ಪತ್ನಿಯ ನಡುವೆ ಅರ್ಥಭೇದ ಸಾಧ್ಯತೆ ಇದೆ. ಆದರೆ ಸೌಮ್ಯವಾಗಿ ಮಾತಾಡುವುದರಿಂದ ಮತ್ತು ಭಾವನಾತ್ಮಕ ನಿಯಂತ್ರಣದಿಂದ ಪರಿಸ್ಥಿತಿ ಸುಧಾರಿಸುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಗಂಭೀರವಾದ ಚರ್ಚೆ ನಡೆಯಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಪ್ರೇಮಿಗಳಿಗಾಗಿ ಇಂದು ಭಾವನಾತ್ಮಕ ಸಮಾಲೋಚನೆ ನಡೆಯುವ ದಿನ. ಮಕ್ಕಳಿಗೆ ಉತ್ತೇಜನ ನೀಡುವುದು, ಹಿರಿಯರ ಮಾತು ಕೇಳುವುದು, ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಇಂದು ನೆಮ್ಮದಿಯನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯ ದಿನದಲ್ಲಿ ವಿಷ್ಣುವಿನ ಆರಾಧನೆ, ಉಪವಾಸ, ದಾನ ಧರ್ಮ ಇವು ಅತ್ಯಂತ ಶುಭ. ತುಳಸಿ ದಳದೊಂದಿಗೆ ವಿಷ್ಣುವಿಗೆ ಪೂಜೆ ಸಲ್ಲಿಸಿ. ಪಿತೃಗಳಿಗೆ ಶಾಂತಿ ದೊರಕುವಂತೆ ಅನ್ನ ಅಥವಾ ಧಾನ್ಯ ದಾನ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ಪಾಪ ಪರಿಹಾರ, ಮನಃಶುದ್ಧಿ ಮತ್ತು ಆತ್ಮಬಲ ದೊರೆಯುತ್ತದೆ. ಆಶ್ರಯವಿಲ್ಲದವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ನಿಮ್ಮ ಮನೆತನಕ್ಕೆ ಶುಭ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಂವೇದನೆ, ಸಹಕಾರ ಮತ್ತು ಸಮತೋಲನದ ಸಂಕೇತ. ನಿಮ್ಮ ಮನಸ್ಸಿನಲ್ಲಿ ಸಮಾಧಾನ ಮತ್ತು ಮೃದುತ್ವ ತಂದುಕೊಡುತ್ತದೆ. ಇಂದಿನ ದಿನದ ನಿರ್ಧಾರಗಳಿಗೆ ಇದು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ಬಿಳಿ ಹೂವಿನ ಪೂಜೆ ಮಾಡುವುದು ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪೂಜೆ, ಜಪ, ದಾನ ಅಥವಾ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರೆ ಉತ್ತಮ ಫಲ ದೊರೆಯುತ್ತದೆ. ಕುಟುಂಬ ಸಂಬಂಧಗಳ ಗೊಂದಲಗಳನ್ನು ನಿವಾರಿಸಲು ಈ ಸಮಯ ಸೂಕ್ತ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ಸಿಂಹರಾಶಿಯವರು ತಮ್ಮ ವೈಯಕ್ತಿಕ ಕಿರಣ, ಆಕರ್ಷಣೆ ಮತ್ತು ನೇತೃತ್ವ ಗುಣಗಳಿಂದ ಗಮನ ಸೆಳೆಯುವ ದಿನ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಮಾತಿನ ತಾಕತ್ತು ಮತ್ತು ಕಾರ್ಯನಿರ್ವಹಣಾ ಸಾಮರ್ಥ್ಯದಿಂದ ಸುತ್ತಮುತ್ತಲವರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಶಕ್ತಿ, ಧೈರ್ಯ ಮತ್ತು ನಿರ್ಧಾರಾತ್ಮಕ ಗುಣ ಹೆಚ್ಚುವುದು. ಇಂದಿರಾ ಏಕಾದಶಿಯ ಪವಿತ್ರತೆಯಿಂದ ದೈವಭಕ್ತಿ, ಧ್ಯಾನ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇಂದಿನ ದಿನವು ಹೊಸ ಪ್ರಾರಂಭಗಳಿಗೆ ಅನುಕೂಲಕರ. ಆದರೆ ಅಹಂಕಾರ ಅಥವಾ ಆಕ್ರಮಣಕಾರಿ ಸ್ವಭಾವ ತೋರಿದರೆ ಸಂಬಂಧಗಳು ಹಾಳಾಗುವ ಸಂಭವವಿದೆ. ಆದ್ದರಿಂದ ತಾಳ್ಮೆ ಮತ್ತು ಸೌಜನ್ಯದಿಂದ ನಡೆದುಕೊಳ್ಳುವುದು ಅವಶ್ಯ. ನಿಮ್ಮ ಚಿಂತನೆಗಳು ಸೃಜನಾತ್ಮಕವಾಗಿದ್ದು ಅದನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಯಶಸ್ಸು ನಿಶ್ಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ಕೆಲವರಿಗೆ ಬಡ್ತಿ, ಹೊಸ ಹುದ್ದೆ ಅಥವಾ ಹೊಸ ಜವಾಬ್ದಾರಿ ದೊರೆಯಬಹುದು. ಹಿರಿಯರ ಸಲಹೆ ಹಾಗೂ ಅನುಭವವನ್ನು ಪಾಲಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನದಲ್ಲಿ ಆತ್ಮವಿಶ್ವಾಸದ ಪ್ರದರ್ಶನ ಯಶಸ್ಸು ತರುತ್ತದೆ. ಕೆಲಸದಲ್ಲಿ ನಿರ್ಣಾಯಕ ತೀರ್ಮಾನ ತೆಗೆದುಕೊಳ್ಳಬೇಕಾದ ಸಂದರ್ಭ ಎದುರಾಗಬಹುದು. ಶ್ರದ್ಧೆಯಿಂದ ಹಾಗೂ ಸ್ಪಷ್ಟತೆಯಿಂದ ನಿರ್ಧಾರ ಮಾಡಿದರೆ ದೀರ್ಘಕಾಲಿಕ ಫಲ ದೊರೆಯುತ್ತದೆ. ಉದ್ಯಮಿಗಳಿಗಾಗಿ ಇಂದು ಮಹತ್ವದ ದಿನ. ಹೊಸ ಒಪ್ಪಂದಗಳು, ವ್ಯಾಪಾರ ವಿಸ್ತರಣೆ, ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಸಹಪಾಲುದಾರರೊಂದಿಗೆ ಪಾರದರ್ಶಕತೆ ಹಾಗೂ ನಂಬಿಕೆ ಕಾಪಾಡಿಕೊಳ್ಳುವುದು ಅಗತ್ಯ. ಸ್ಪರ್ಧೆಯ ನಡುವೆಯೂ ನಿಮ್ಮ ಧೈರ್ಯ ಮತ್ತು ಜಾಣ್ಮೆ ನಿಮಗೆ ಜಯ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಲಾಭದ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ. ಐಷಾರಾಮಿ ಖರ್ಚು, ಅನಾವಶ್ಯಕ ವ್ಯಯ ತಪ್ಪಿಸಲು ಪ್ರಯತ್ನಿಸಬೇಕು. ಹೊಸ ಹೂಡಿಕೆ ಮಾಡುವವರು ಹಿರಿಯರ ಸಲಹೆ ಪಡೆದು ನಿರ್ಧಾರ ಮಾಡಿದರೆ ಹೆಚ್ಚು ಲಾಭ. ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಇಂದು ಉತ್ತಮ ಬೆಳವಣಿಗೆಗಳಾಗಬಹುದು. ಆದರೆ ಕಾನೂನು ಸಂಬಂಧಿತ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಮುಂದೆ ಸಾಗುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕ ಶಕ್ತಿ ಹೆಚ್ಚಿದ್ದರೂ ಅತಿಯಾದ ಶ್ರಮದಿಂದ ದೇಹಕ್ಕೆ ಆಯಾಸ ಉಂಟಾಗಬಹುದು. ಹೃದಯ, ಕಣ್ಣು ಮತ್ತು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಸಮಯಕ್ಕೆ ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ಇಂದಿರಾ ಏಕಾದಶಿಯ ಉಪವಾಸ ಹಾಗೂ ಸಾತ್ವಿಕ ಆಹಾರದಿಂದ ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಪ್ರಾಣಾಯಾಮ, ಧ್ಯಾನ ಮತ್ತು ಸೂರ್ಯನ ಅರಣ್ಯದಲ್ಲಿ ತಂಗುವುದರಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಹೆಚ್ಚುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಮಾತುಗಳು ಹಾಗೂ ನಿರ್ಧಾರಗಳು ಮಹತ್ವ ಪಡೆಯುವವು. ಪತ್ನಿ, ಪತಿ ಮತ್ತು ಮಕ್ಕಳೊಂದಿಗೆ ಸೌಹಾರ್ದತೆ ಹೆಚ್ಚುವುದು. ಆದರೆ ಅಹಂಕಾರ ಅಥವಾ ಕೋಪ ತೋರದಿರಿ. ಶಾಂತವಾಗಿ ಮಾತನಾಡಿದರೆ ಎಲ್ಲ ವಿಚಾರಗಳು ಸರಳವಾಗುತ್ತವೆ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ, ಪ್ರೀತಿ ಮತ್ತು ಸಹಕಾರದ ದಿನವಾಗಬಹುದು. ಪ್ರೀತಿಯ ಸಂಬಂಧ ಹೊಂದಿರುವವರು ತಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಲು ಇದು ಸೂಕ್ತ ಸಮಯ. ಹಿರಿಯರಿಂದ ಆಶೀರ್ವಾದ ದೊರೆಯುವುದು. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆ, ಪೂಜಾ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಇದರ ಮೂಲಕ ಕುಟುಂಬದ ವಾತಾವರಣ ಇನ್ನಷ್ಟು ಪವಿತ್ರವಾಗುತ್ತದೆ. ವೀಕ್ಷಕರೇ, ನೀವು ಈ ದಿನದ ಇಂದಿರಾ ಏಕಾದಶಿಯಲ್ಲಿ ಶ್ರೀ ವಿಷ್ಣುವಿನ ಆರಾಧನೆ ಅತ್ಯಂತ ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಶುಭ. ತುಳಸಿ ದಳ, ಹಾಲು ಮತ್ತು ಬೆಲ್ಲದೊಂದಿಗೆ ದೇವರಿಗೆ ನೈವೇದ್ಯ ಸಲ್ಲಿಸಿ. ಉಪವಾಸ, ದಾನ, ವಸ್ತ್ರ ಅಥವಾ ಅನ್ನ ದಾನ ಮಾಡುವುದರಿಂದ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮಶುದ್ಧಿ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನೇತೃತ್ವ, ಶಕ್ತಿ ಮತ್ತು ಸ್ವಾತಂತ್ರ್ಯದ ಪ್ರತೀಕ. ಇಂದು ನೀವು ಕೈಗೊಳ್ಳುವ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಶಕ್ತಿ ನಿಮ್ಮನ್ನು ಮುನ್ನಡೆಸುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಉತ್ಸಾಹ, ಧೈರ್ಯ ಮತ್ತು ಆಕರ್ಷಣೆಯ ಪ್ರತೀಕ. ಈ ಬಣ್ಣ ಧರಿಸುವುದು ಅಥವಾ ಇದರ ಸ್ಪಂದನದಲ್ಲಿ ದಿನ ಕಳೆಯುವುದು ನಿಮಗೆ ಸಕಾರಾತ್ಮಕ ಶಕ್ತಿ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಮಾಡಿದ ಪೂಜೆ, ಜಪ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಕಾರ್ಯಸಾಧನೆ ಸುಲಭವಾಗುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಚಿಂತನೆ, ವಿಶ್ಲೇಷಣೆ ಮತ್ತು ಯೋಜನೆಯಲ್ಲಿ ಹೆಚ್ಚು ಗಮನ ಕೊಡುವರು.
ನಿಮ್ಮ ಸ್ವಭಾವದ ಪ್ರಮುಖ ಲಕ್ಷಣವಾದ ಶಿಸ್ತಿನ ನಡೆ, ಸೂಕ್ಷ್ಮ ವಿಶ್ಲೇಷಣೆ ಮತ್ತು ವಿವರಗಳಿಗೆ ನೀಡುವ ಆದ್ಯತೆ ಇಂದು ನಿಮಗೆ ಯಶಸ್ಸನ್ನು ತರುತ್ತದೆ. ಇಂದಿರಾ ಏಕಾದಶಿಯ ಪವಿತ್ರ ಪ್ರಭಾವದಿಂದ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆ, ದಾನ ಧರ್ಮ, ಧಾರ್ಮಿಕ ಚಟುವಟಿಕೆಗಳತ್ತ ಸೆಳೆಯಲ್ಪಡುವುದು ಸಹಜ. ದಿನದ ಆರಂಭದಲ್ಲಿ ಸ್ವಲ್ಪ ಆತಂಕ, ಗೊಂದಲ ಕಂಡರೂ ಮಧ್ಯಾಹ್ನದ ನಂತರ ಕೆಲಸಗಳಲ್ಲಿ ಸ್ಥಿರತೆ, ಶಾಂತಿ, ನಿರ್ಣಾಯಕತೆ ಹೆಚ್ಚುವುದು. ನೀವು ಇಂದಿನ ದಿನದಲ್ಲಿ ಹಳೆಯ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳುವಿರಿ. ಶ್ರದ್ಧೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಕುಟುಂಬ, ವೃತ್ತಿ, ಹಣಕಾಸು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾಧಾನ ಸಿಗುತ್ತದೆ. ಹೊಸ ಸಂಬಂಧಗಳು ಅಥವಾ ಸಂಪರ್ಕಗಳಿಂದ ಭವಿಷ್ಯದ ಕಾರ್ಯಗಳಿಗೆ ದಾರಿಯೂ ತೆರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದಿನ ದಿನ ವಿಶ್ಲೇಷಣಾತ್ಮಕ ಚಿಂತನೆ, ಶಿಸ್ತಿನ ನಡೆ ಮತ್ತು ಪರಿಶ್ರಮದಿಂದ ಯಶಸ್ಸು ತರುತ್ತದೆ. ಅಧಿಕಾರಿಗಳು ನಿಮ್ಮ ಜವಾಬ್ದಾರಿತ್ವ ಮತ್ತು ನಿಷ್ಠೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವರು. ಹಳೆಯ ಯೋಜನೆಗಳನ್ನು ಮುಕ್ತಾಯಿಸಿ ಹೊಸ ಕಾರ್ಯಾರಂಭಕ್ಕೆ ಅವಕಾಶ ಸಿಗಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನದಲ್ಲಿ ತಮ್ಮ ತಜ್ಞತೆ, ನಿಯಮಶಿಸ್ತು ತೋರಿಸುವ ಮೂಲಕ ಉತ್ತಮ ಅವಕಾಶ ದೊರೆಯಬಹುದು. ಆದರೆ ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಉದ್ಯಮಿಗಳಿಗಾಗಿ ಇಂದಿನ ದಿನ ವ್ಯವಹಾರದಲ್ಲಿ ಲೆಕ್ಕಪತ್ರ ಪರಿಶೀಲನೆ, ಹೊಸ ಒಪ್ಪಂದಗಳ ಮೇಲೆ ಚರ್ಚೆ, ಪಾಲುದಾರಿಕೆಗಳಲ್ಲಿ ಸ್ಪಷ್ಟತೆ ತರುವ ದಿನವಾಗಿದೆ. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯದ ನೀತಿ ಅಗತ್ಯ. ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು ಕುಟುಂಬ, ಆರೋಗ್ಯ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಆಗಬಹುದು. ಆದರೂ ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಹಳೆಯ ಸಾಲ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ಹೊಸ ಹೂಡಿಕೆ ಅಥವಾ ಆಸ್ತಿ ವ್ಯವಹಾರಕ್ಕೆ ಇಂದು ಸೂಕ್ತ ಸಮಯವಲ್ಲ. ಬದಲಿಗೆ ಲೆಕ್ಕಪತ್ರ ಪರಿಶೀಲನೆ, ಸಾಲದ ನಿವಾರಣೆ, ಹಣಕಾಸಿನ ಪುನರ್ಯೋಜನೆ ಮಾಡುವುದು ಉತ್ತಮ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ವಿಶೇಷವಾಗಿ ಹೊಟ್ಟೆ ನೋವು, ಜೀರ್ಣಕ್ರಿಯೆಯ ಸಮಸ್ಯೆಗಳು, ಚರ್ಮದ ತೊಂದರೆ. ತಾಜಾ ಆಹಾರ ಸೇವನೆ, ನೀರಿನ ಸೇವನೆ, ಮಿತವಾದ ಆಹಾರ ಪದ್ಧತಿ ಪಾಲಿಸಿದರೆ ಆರೋಗ್ಯದಲ್ಲಿ ಸುಧಾರಣೆ. ಮನಸ್ಸಿನಲ್ಲಿ ಆತಂಕ ಅಥವಾ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಅದನ್ನು ಕಡಿಮೆ ಮಾಡಲು ಯೋಗ, ಪ್ರಾಣಾಯಾಮ, ಧ್ಯಾನ ಅತ್ಯುತ್ತಮ. ಏಕಾದಶಿ, ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ಶಾಂತಿ, ಮನಸ್ಸಿನಲ್ಲಿ ಸಮತೋಲನ ದೊರೆಯುತ್ತದೆ. ಆರೋಗ್ಯದಲ್ಲಿ ವಿಶ್ರಾಂತಿ ಮತ್ತು ನಿಯಮಿತ ನಿದ್ರೆ ಅತ್ಯಂತ ಮುಖ್ಯ. ಕೆಲಸದ ಒತ್ತಡದಿಂದ ದೇಹಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಗಂಭೀರ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆ ಮತ್ತು ಗೌರವದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪತ್ನಿ, ಪತಿ ಮತ್ತು ಮಕ್ಕಳೊಂದಿಗೆ ಆತ್ಮೀಯ ಸಮಯ ಕಳೆಯುವುದು ಅಗತ್ಯ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯ, ಪೂಜಾ ಕಾರ್ಯಕ್ರಮ ನಡೆಯುವ ಸೂಚನೆ ಇದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಶಾಂತ, ಆತ್ಮೀಯ ಸಂಭಾಷಣೆ ಮುಖ್ಯ. ಅವರ ಅಭಿಪ್ರಾಯಕ್ಕೆ ಕಿವಿಗೊಟ್ಟು ಸಹಕಾರ ತೋರಿಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಪ್ರೀತಿಯ ಸಂಬಂಧ ಹೊಂದಿರುವವರು ತಮ್ಮ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಸಂತೋಷ ಇಂದಿನ ದಿನವನ್ನು ಸಮೃದ್ಧಗೊಳಿಸುವುದು. ಕುಟುಂಬದವರೊಂದಿಗೆ ಮೃದುವಾದ ಮಾತು, ಶಾಂತ ಸ್ವಭಾವದಿಂದ ನಡೆಯಿರಿ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯ ಈ ಪವಿತ್ರ ದಿನದಲ್ಲಿ ವಿಷ್ಣುವಿನ ಆರಾಧನೆ ಅತ್ಯಂತ ಶುಭ. ಉಪವಾಸ, ಜಪ, ದಾನ, ಪಠಣದ ಮೂಲಕ ಪಾಪ ಪರಿಹಾರ, ಮನಸ್ಸಿನ ಶುದ್ಧತೆ ದೊರೆಯುತ್ತದೆ. ತುಳಸಿ ದಳದೊಂದಿಗೆ ವಿಷ್ಣುವಿಗೆ ಪೂಜೆ ಸಲ್ಲಿಸಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ದರಿದ್ರರಿಗೆ ಅನ್ನ, ವಸ್ತ್ರ, ಧಾನ್ಯ ದಾನ ಮಾಡುವುದರಿಂದ ಪಿತೃಶಾಂತಿ ಹಾಗೂ ಆತ್ಮಶುದ್ಧಿ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಶಕ್ತಿ, ಚುರುಕುತನ ಮತ್ತು ನಿರ್ಣಾಯಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ನಿಮ್ಮ ಕಾರ್ಯ ಸಾಧನೆಗೆ ಈ ಸಂಖ್ಯೆಯ ಶಕ್ತಿ ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸಮತೋಲನ, ನೆಮ್ಮದಿ ಮತ್ತು ಆರೋಗ್ಯದ ಪ್ರತೀಕ. ಹಸಿರು ಬಣ್ಣದ ಉಡುಪು ಅಥವಾ ಅಲಂಕಾರದಿಂದ ಮನಸ್ಸಿನಲ್ಲಿ ಶಾಂತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವರ ಪೂಜೆ, ವ್ಯವಹಾರ ಚರ್ಚೆ, ಕುಟುಂಬ ನಿರ್ಧಾರಗಳು ಅತ್ಯುತ್ತಮ ಫಲ ಕೊಡುತ್ತವೆ. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ದೀರ್ಘಕಾಲಿಕ ಯಶಸ್ಸನ್ನು ತರಬಲ್ಲವು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಚಿಂತನೆ ಹಾಗೂ ಧೈರ್ಯದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನ.
ಚಂದ್ರನ ಅನುಕೂಲ ಪ್ರಭಾವದಿಂದ ನಿಮ್ಮ ಒಳಗೆ ಶಾಂತಿ, ಸೌಮ್ಯತೆ ಮತ್ತು ತಾಳ್ಮೆಯು ಹೆಚ್ಚುವುದು. ಇಂದಿರಾ ಏಕಾದಶಿಯ ಪವಿತ್ರ ಪ್ರಭಾವದಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮನಸ್ಸು ತೊಡಗುವುದು ಸಹಜ. ದೈವಭಕ್ತಿ, ಉಪವಾಸ, ದಾನ ಇವುಗಳಿಂದ ಆತ್ಮಶುದ್ಧಿ ಹಾಗೂ ಮನೋಶಾಂತಿ ದೊರೆಯುತ್ತದೆ. ಇಂದು ಹೊಸ ಯೋಜನೆಗಳ ಕುರಿತು ಯೋಚನೆ, ನಿರ್ಧಾರಾತ್ಮಕ ಚಿಂತನೆ ಹಾಗೂ ಭವಿಷ್ಯದ ದಾರಿಯನ್ನು ರೂಪಿಸುವಲ್ಲಿ ಅನುಕೂಲಕರ ದಿನ. ಯಾವುದೇ ಗೊಂದಲವನ್ನು ಸಮತೋಲನದಿಂದ ಪರಿಹರಿಸಬಲ್ಲಿರಿ. ನಿಮ್ಮ ಮಾತಿನ ಮೃದುತೆ, ಶಾಂತ ವಚನವು ಇತರರಿಂದ ಮೆಚ್ಚುಗೆ ತರುತ್ತದೆ. ಸ್ನೇಹಿತರ ಹಾಗೂ ಕುಟುಂಬದವರ ಸಹಕಾರದಿಂದ ಸಂತೋಷ ಹೆಚ್ಚುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಹೊಸ ಕೆಲಸದ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಮೆಚ್ಚುಗೆ ಪಡೆಯುವಿರಿ. ಅಧಿಕಾರಿಗಳೊಂದಿಗೆ ಸಂವಾದದಲ್ಲಿ ಶಾಂತ ಚಿಂತನೆ ತೋರಿಸುವಿರಿ. ಪ್ರಗತಿಗೆ ಇದು ಉತ್ತಮ ದಿನ. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಇಂದು ಒಳ್ಳೆಯ ಸುದ್ದಿ ಬರಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಶೈಲಿ, ಸಮತೋಲನ ಮತ್ತು ಆತ್ಮವಿಶ್ವಾಸ ನಿಮ್ಮ ಬಲವಾಗುವುದು. ಉದ್ಯಮಿಗಳು ಹೊಸ ವ್ಯವಹಾರ ಒಪ್ಪಂದಗಳನ್ನು ಮಾಡುವುದು, ಪಾಲುದಾರರೊಂದಿಗೆ ಸಂವಾದ ನಡೆಸುವುದು, ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಇವುಗಳಿಗೆ ಇಂದು ಉತ್ತಮ ಸಮಯ. ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಇದ್ದರೂ ನಿಮ್ಮ ಬುದ್ಧಿವಂತಿಕೆ ಅದನ್ನು ಎದುರಿಸಲು ಶಕ್ತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಸಮತೋಲನ ಅಗತ್ಯ. ಖರ್ಚು ಹಾಗೂ ಆದಾಯ ಎರಡೂ ಸಮಾನವಾಗಿ ನಡೆಯುವ ದಿನ. ಕೆಲವು ಕುಟುಂಬ ಸಂಬಂಧಿತ ಖರ್ಚುಗಳು ತಪ್ಪಿಸಲಾಗದು. ಹೂಡಿಕೆಗಳಲ್ಲಿ ಎಚ್ಚರಿಕೆ ತಾಳುವುದು ಸೂಕ್ತ. ಹಳೆಯ ಸಾಲದ ವಾಪಸಾತಿ ಅಥವಾ ಹಳೆಯ ಹೂಡಿಕೆಯ ಲಾಭ ಸಿಗುವ ಸಾಧ್ಯತೆ ಇದೆ. ಆಸ್ತಿ ಖರೀದಿ ಅಥವಾ ಮಾರಾಟದ ವಿಷಯಗಳಲ್ಲಿ ತಾಳ್ಮೆಯಿಂದ ನಿರ್ಧಾರ ಮಾಡುವುದು ಉತ್ತಮ. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಿಸಿದರೆ ಲಾಭ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಸ್ಥಿರತೆ ಇದೆ. ಆದರೆ ಹೊಟ್ಟೆ, ಮೂತ್ರಪಿಂಡ ಅಥವಾ ಶರೀರದ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಆಹಾರದಲ್ಲಿ ಶುದ್ಧತೆ ಹಾಗೂ ನಿಯಮ ಪಾಲಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಧ್ಯಾನ, ಯೋಗ, ಪ್ರಾಣಾಯಾಮ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಇಂದಿರಾ ಏಕಾದಶಿಯ ಉಪವಾಸವು ದೇಹದ ಶುದ್ಧಿ ಹಾಗೂ ಮನಸ್ಸಿನ ಸಮತೋಲನವನ್ನು ನೀಡುತ್ತದೆ. ಬೆಳಗಿನ ಜಾವ ಸ್ವಲ್ಪ ವ್ಯಾಯಾಮದಿಂದ ಶಕ್ತಿಯು ಹೆಚ್ಚುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದ, ಶಾಂತಿ ಹಾಗೂ ಸಮತೋಲನ ಹೆಚ್ಚುವುದು. ಪತಿ ಪತ್ನಿಯೊಂದಿಗೆ ಸೌಹಾರ್ದ ಸಂಬಂಧ, ಮಾತುಗಳಲ್ಲಿ ಸಿಹಿ ಮತ್ತು ಆತ್ಮೀಯತೆ ಇಂದಿನ ದಿನದ ವಿಶೇಷತೆ. ಮಕ್ಕಳ ಸಾಧನೆ ನಿಮಗೆ ಸಂತೋಷ ತರುತ್ತದೆ. ಹಿರಿಯರ ಸಲಹೆಯಿಂದ ನಿರ್ಧಾರಗಳನ್ನು ಕೈಗೊಳ್ಳುವಿರಿ. ಮನೆಯ ಧಾರ್ಮಿಕ ಕಾರ್ಯ, ಪೂಜೆ ಅಥವಾ ಭಕ್ತಿಗೀತೆಗಳಲ್ಲಿ ತೊಡಗುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಸಂಬಂಧಿಕರೊಂದಿಗೆ ಸಂವಾದ ಹಾಗೂ ಸ್ನೇಹಿತರೊಂದಿಗೆ ಆತ್ಮೀಯತೆ ಹೆಚ್ಚುವುದು. ವಿವಾಹಿತರಿಗಾಗಿ ಪ್ರೀತಿಯ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುವುದು. ಒಡನಾಡಿಯ ಸಹಕಾರ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತರುತ್ತದೆ. ವೀಕ್ಷಕರೇ, ನೀವು ಈ ದಿನದ ಇಂದಿರಾ ಏಕಾದಶಿಯಲ್ಲಿ ಶ್ರೀ ವಿಷ್ಣುವಿನ ಆರಾಧನೆ ಅತ್ಯಂತ ಫಲಪ್ರದ. ಉಪವಾಸ, ಜಪ, ದಾನ ಇವುಗಳಿಂದ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶುಭ. ತುಳಸಿ ದಳದಿಂದ ಪೂಜೆ ಮಾಡುವುದು, ಅಕ್ಕಿ ಅಥವಾ ಧಾನ್ಯ ದಾನ ಮಾಡುವುದು ನಿಮ್ಮ ಜೀವನದಲ್ಲಿ ಶುಭ ಫಲ ತರಬಲ್ಲದು. ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಹಾರ್ದ ಮತ್ತು ಸೌಂದರ್ಯದ ಪ್ರತೀಕ. ಇದು ನಿಮ್ಮಲ್ಲಿ ಶಾಂತ ಮನೋಭಾವ ಹಾಗೂ ಪ್ರೀತಿ ಹೆಚ್ಚಿಸುತ್ತದೆ. ಇಂದಿನ ದಿನದ ಕಾರ್ಯಗಳಲ್ಲಿ 6 ಸಂಖ್ಯೆಯ ಶಕ್ತಿ ನಿಮಗೆ ಸಹಾಯಕರ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಹಾಗೂ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಬಿಳಿ ಬಣ್ಣದ ಉಡುಗೆ, ವಸ್ತುಗಳ ಬಳಕೆ ಇಂದಿನ ದಿನದಲ್ಲಿ ನಿಮಗೆ ಶುಭಕಾರಕ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಪೂಜೆ, ಜಪ, ವ್ಯಾಪಾರ ಒಪ್ಪಂದಗಳು ಅಥವಾ ಕುಟುಂಬದ ಮಹತ್ವದ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ವೇಳೆ ಮಾಡಿದ ಕಾರ್ಯಗಳು ದೀರ್ಘಕಾಲಿಕ ಲಾಭ ತರಬಲ್ಲವು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆತ್ಮಶಕ್ತಿ, ತಾಳ್ಮೆ ಮತ್ತು ಬುದ್ಧಿಯ ಮೂಲಕ ಅನೇಕ ಅಡಚಣೆಗಳನ್ನು ಜಯಿಸುವ ದಿನವಾಗಿದೆ. ಚಂದ್ರನ ಪ್ರಭಾವದಿಂದ ನಿಮ್ಮೊಳಗಿನ ಆಳವಾದ ಚಿಂತನೆಗಳು ಹೆಚ್ಚಾಗುತ್ತವೆ ಮತ್ತು ಗಂಭೀರ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಸಹಕಾರಿಯಾಗುತ್ತದೆ. ಇಂದಿರಾ ಏಕಾದಶಿಯ ಪವಿತ್ರ ದಿನದಲ್ಲಿ ದೈವ ಚಿಂತನೆ, ಧಾರ್ಮಿಕ ಕೃತ್ಯಗಳು, ಉಪವಾಸ ಮತ್ತು ದಾನ ಧರ್ಮಗಳು ಹೆಚ್ಚು ಶ್ರೇಷ್ಠ ಫಲ ತರುತ್ತವೆ. ನಿಮ್ಮ ವ್ಯಕ್ತಿತ್ವ ಇಂದು ಹೆಚ್ಚು ಆಕರ್ಷಕವಾಗಿ ತೋರುತ್ತದೆ.
ಗುಪ್ತ ಶತ್ರುಗಳ ವಿರುದ್ಧ ಜಯ, ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಮತ್ತು ಕಠಿಣ ಪರಿಸ್ಥಿತಿಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಶಕ್ತಿ ನಿಮಗೆ ಇಂದಿನ ವಿಶೇಷತೆಯಾಗಿರುತ್ತದೆ. ಹಠಮಾರಿ ಸ್ವಭಾವವನ್ನು ನಿಯಂತ್ರಿಸಿ ನಡೆದುಕೊಂಡರೆ ಇಂದಿನ ಫಲಿತಾಂಶ ಇನ್ನಷ್ಟು ಉತ್ತಮವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು. ಹಿರಿಯ ಅಧಿಕಾರಿಗಳ ಮುಂದೆ ನಿಮ್ಮ ಪರಿಶ್ರಮ ಮತ್ತು ಬುದ್ಧಿಶಕ್ತಿ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಬಡ್ತಿ ಅಥವಾ ಪ್ರೋತ್ಸಾಹದ ಅವಕಾಶ ದೊರೆಯಬಹುದು. ಕೆಲಸದಲ್ಲಿ ಗುಪ್ತ ವಿರೋಧಿಗಳು ನಿಮ್ಮ ವಿರುದ್ಧ ಮಾತನಾಡುವ ಸಾಧ್ಯತೆ ಇದೆ, ಆದರೆ ನಿಮ್ಮ ಶಿಸ್ತಿನ ಮತ್ತು ಸಮರ್ಪಣೆಯ ಮುಂದೆ ಅವರು ಸೋಲುತ್ತಾರೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಇಂದಿನ ದಿನ ಉತ್ತಮ ಸಂದರ್ಶನ ಅಥವಾ ಹೊಸ ಸಂಪರ್ಕಗಳ ಮೂಲಕ ಅವಕಾಶ ತರಬಲ್ಲದು. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ, ಆದರೆ ಅನಗತ್ಯ ಚರ್ಚೆಗಳಿಂದ ದೂರವಿರುವುದು ಉತ್ತಮ. ಉದ್ಯಮಿಗಳಿಗೆ ಇಂದು ಮಹತ್ವದ ವ್ಯವಹಾರ ನಿರ್ಧಾರಗಳ ದಿನ. ಪಾಲುದಾರಿಕೆ, ಹೊಸ ಒಪ್ಪಂದಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭವಾಗುವ ಸಾಧ್ಯತೆ ಇದೆ, ಆದರೆ ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಎಚ್ಚರಿಕೆಯಿಂದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿಶ್ರ ಫಲಕಾರಕ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದ್ದರೂ ಕೆಲವು ಅನಿರೀಕ್ಷಿತ ಖರ್ಚುಗಳು ಕಾಡಬಹುದು. ಕುಟುಂಬದ ಅಗತ್ಯಗಳು, ವೈದ್ಯಕೀಯ ವ್ಯಯಗಳು, ವಾಹನ ಅಥವಾ ಮನೆಯ ದುರಸ್ತಿ ಖರ್ಚು ಆಗಬಹುದು. ಹಣಕಾಸು ನಿರ್ವಹಣೆಯಲ್ಲಿ ನಿಯಂತ್ರಣ ತಾಳುವುದು ಅಗತ್ಯ. ಸಾಲದ ವ್ಯವಹಾರಗಳನ್ನು ದೂರವಿರಿಸಿ. ಹೂಡಿಕೆ ಮಾಡುವವರು ಹಿರಿಯರ ಸಲಹೆ ಪಡೆದು ನಡೆದುಕೊಳ್ಳುವುದು ಉತ್ತಮ. ವಿದೇಶಿ ವ್ಯವಹಾರ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಹಣಕಾಸಿನಲ್ಲಿ ಶುಭ ಸೂಚನೆಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ದೈಹಿಕ ಹಾಗೂ ಮಾನಸಿಕ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಟ್ಟೆ, ಜಠರ ಸಂಬಂಧಿತ ತೊಂದರೆಗಳು, ರಕ್ತದ ಒತ್ತಡ ಏರಿಳಿತಗಳು ಕಾಡಬಹುದು. ವಿಶ್ರಾಂತಿ ಕೊರತೆಯಿಂದ ದೇಹದಲ್ಲಿ ಆಯಾಸ ಹೆಚ್ಚಾಗಬಹುದು. ಇಂದಿರಾ ಏಕಾದಶಿಯ ಉಪವಾಸ, ಸಾತ್ವಿಕ ಆಹಾರ ಸೇವನೆ ಮತ್ತು ನೀರಿನ ಸೇವನೆ ಆರೋಗ್ಯದಲ್ಲಿ ಶ್ರೇಷ್ಠ ಫಲ ತರಬಲ್ಲದು. ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಸಮತೋಲನ ದೊರೆಯುತ್ತದೆ. ರಾತ್ರಿ ಸಮಯದಲ್ಲಿ ಹೆಚ್ಚು ತಡವಾಗಿ ಜಾಗರಣೆ ಮಾಡುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸ್ವಲ್ಪ ಒತ್ತಡದ ವಾತಾವರಣ ಕಾಣಿಸಬಹುದು. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಮಾತಿನಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ತಾಳ್ಮೆ ಮತ್ತು ಮಿತವಚನದಿಂದ ಯಾವುದೇ ಸಮಸ್ಯೆಗಳನ್ನು ಶಮನಗೊಳಿಸಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸಹಕಾರದ ಅವಶ್ಯಕತೆ ಇರುತ್ತದೆ. ಒಟ್ಟಿಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಲಾಭದಾಯಕವಾಗುತ್ತವೆ. ಪ್ರೇಮ ಸಂಬಂಧ ಹೊಂದಿರುವವರಿಗೆ ಸ್ವಲ್ಪ ಗೊಂದಲ ಉಂಟಾಗಬಹುದು, ಆದರೆ ನಿಷ್ಠೆ ಮತ್ತು ಸ್ಪಷ್ಟ ಸಂಭಾಷಣೆಯಿಂದ ಸಮಸ್ಯೆ ಪರಿಹಾರವಾಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಇಂದಿನ ದಿನ ಧನ್ಯತೆಯ ಅನುಭವ ತರಬಲ್ಲದು. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯ ಈ ದಿನ ವಿಷ್ಣುವಿನ ಆರಾಧನೆ, ಉಪವಾಸ ಮತ್ತು ದಾನಗಳು ಅತ್ಯಂತ ಫಲಪ್ರದ. ಪಿತೃಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ಹಾಗೂ ಜಪ ಹವನಗಳಲ್ಲಿ ಭಾಗವಹಿಸುವುದು ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತುಳಸಿ ದಳ, ಹಾಲು, ಬೆಲ್ಲದಿಂದ ವಿಷ್ಣುವಿಗೆ ಪೂಜೆ ಮಾಡಿ. ಪಿತೃಗಳಿಗೆ ನೀರಿನ ತರ್ಪಣ ಮಾಡಿ. ಅನ್ನ, ವಸ್ತ್ರ ಅಥವಾ ಧಾನ್ಯ ದಾನ ಮಾಡುವುದರಿಂದ ಆತ್ಮಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ದೃಢತೆ ಮತ್ತು ಸಾಧನೆಯ ಪ್ರತೀಕ. ಇದು ನಿಮಗೆ ಕಠಿಣ ಪರಿಸ್ಥಿತಿಗಳಲ್ಲೂ ಧೈರ್ಯದಿಂದ ಮುಂದೆ ಸಾಗುವ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ನಿಮ್ಮಲ್ಲಿ ಶಕ್ತಿಯ ಗಂಭೀರತೆ, ತಾಳ್ಮೆ ಮತ್ತು ನಿಗೂಢತೆ ಹೆಚ್ಚಿಸುತ್ತದೆ. ಕಪ್ಪು ಬಣ್ಣದ ಉಡುಗೆ ಅಥವಾ ವಸ್ತುಗಳನ್ನು ಬಳಕೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಪೂಜೆ, ಧಾರ್ಮಿಕ ಕಾರ್ಯಗಳು, ವ್ಯಾಪಾರ ನಿರ್ಧಾರಗಳು ಮತ್ತು ಮಹತ್ವದ ಒಪ್ಪಂದಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಈ ವೇಳೆಯಲ್ಲಿ ಮಾಡಿದ ಕಾರ್ಯಗಳು ಭವಿಷ್ಯದಲ್ಲಿ ಉತ್ತಮ ಫಲ ತರುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಚಾತುರ್ಯ, ಜ್ಞಾನ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಆರಂಭಿಸುವರು. ಗುರುಗ್ರಹನ ಅನುಗ್ರಹದಿಂದ ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಮನಸ್ಸಿನಲ್ಲಿ ಮೂಡಬಹುದು. ಇಂದಿರಾ ಏಕಾದಶಿಯ ಪವಿತ್ರತೆಯಿಂದ ನಿಮ್ಮಲ್ಲಿ ಧಾರ್ಮಿಕ ಚಟುವಟಿಕೆಗಳ ಆಸಕ್ತಿ ಹೆಚ್ಚುತ್ತದೆ. ಧರ್ಮ, ದಾನ ಮತ್ತು ಪುಣ್ಯಕರ್ಮಗಳಿಗೆ ಇದು ಅತ್ಯಂತ ಶುಭ ದಿನ. ನಿಮ್ಮ ಸ್ವಾಭಾವಿಕ ಸತ್ಯನಿಷ್ಠೆ ಮತ್ತು ಸ್ಪಷ್ಟ ಚಿಂತನೆಗಳು ಇತರರಿಂದ ಗೌರವ ತರಬಲ್ಲವು. ನೀವು ಆರಂಭಿಸುವ ಕಾರ್ಯಗಳಲ್ಲಿ ಉತ್ಸಾಹ ಮತ್ತು ಸೃಜನಶೀಲತೆ ತುಂಬಿರುತ್ತದೆ. ಪ್ರಯಾಣ ಅಥವಾ ದೂರದ ಸಂಬಂಧಿಕರೊಂದಿಗೆ ಸಂಪರ್ಕದ ಯೋಗವಿದೆ.
ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹಿರಿಯರಿಂದ ಸಹಕಾರ, ಸಹೋದ್ಯೋಗಿಗಳ ಬೆಂಬಲ ದೊರೆಯುವ ದಿನ. ನಿಮ್ಮ ನಿರ್ಧಾರಶೀಲತೆ, ಜ್ಞಾನ ಮತ್ತು ಸಂವಹನ ಕೌಶಲ್ಯವು ಕೆಲಸದಲ್ಲಿ ಉತ್ತಮ ಫಲ ತರುತ್ತದೆ. ಕೆಲವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ದೊರೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇದು ಉತ್ತಮ ಸಮಯ. ಸಂದರ್ಶನ ಅಥವಾ ಹೊಸ ಉದ್ಯೋಗದ ಆಫರ್ ಬರಬಹುದು. ಆದಾಗ್ಯೂ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ಮಾತ್ರ ತೀರ್ಮಾನ ಕೈಗೊಳ್ಳಿ. ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆ, ವಿದೇಶಿ ಸಂಪರ್ಕಗಳು ಮತ್ತು ವ್ಯವಹಾರ ವಿಸ್ತರಣೆ ಯೋಗವಿದೆ. ಇಂದು ಒಪ್ಪಂದಗಳಲ್ಲಿ ಸಹಿ ಮಾಡುವ ಮುನ್ನ ಕಾನೂನು ಸಲಹೆ ಪಡೆಯುವುದು ಉತ್ತಮ. ಮಾರುಕಟ್ಟೆಯಲ್ಲಿ ನಿಮ್ಮ ಯೋಜನೆಗಳು ಒಳ್ಳೆಯ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಕೆಲವು ನಿರೀಕ್ಷಿತ ಲಾಭಗಳು ದೊರೆಯುವ ಸಾಧ್ಯತೆ ಇದ್ದರೂ ಅನಿರೀಕ್ಷಿತ ಖರ್ಚುಗಳು ಸಹ ಬಂದು ಹೋಗಬಹುದು. ಕುಟುಂಬ, ಧಾರ್ಮಿಕ ಕಾರ್ಯ ಅಥವಾ ಶಿಕ್ಷಣ ಸಂಬಂಧಿತ ಖರ್ಚು ಹೆಚ್ಚಾಗಬಹುದು. ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಹೊಸ ಹೂಡಿಕೆ ಮಾಡುವ ಮುನ್ನ ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯಿರಿ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ವಿದೇಶಿ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಫಲ. ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಥವಾ ರಕ್ತದೊತ್ತಡ ಇರುವವರು ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ಹೆಚ್ಚು ತಿನ್ನುವುದು ಅಥವಾ ಅಸಮರ್ಪಕ ಆಹಾರ ಸೇವನೆ ತಪ್ಪಿಸಿ. ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ದೇಹ ಮನಸ್ಸು ಶಾಂತವಾಗುತ್ತದೆ. ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗ ಅಭ್ಯಾಸದಿಂದ ಆರೋಗ್ಯ ಉತ್ತಮವಾಗುತ್ತದೆ. ಹೆಚ್ಚು ಕೆಲಸದಿಂದ ಆಯಾಸ ಆಗಬಹುದಾದ್ದರಿಂದ ಸಮಯಕ್ಕೆ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಖ್ಯ. ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿ ನೆಲೆಸುತ್ತದೆ. ಹಿರಿಯರ ಆಶೀರ್ವಾದ, ಪತ್ನಿ, ಪತಿಯ ಸಹಕಾರ, ಮಕ್ಕಳ ಸಂತೋಷದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯ ಅಥವಾ ಉಪವಾಸ ಆಚರಣೆಗಳಿಂದ ಪಾವಿತ್ರ್ಯ ವಾತಾವರಣ ನಿರ್ಮಾಣವಾಗುತ್ತದೆ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಪ್ರೀತಿ ಹಾಗೂ ಪರಸ್ಪರ ಬಾಳಿನ ನಿರ್ಧಾರಗಳನ್ನು ಕೈಗೊಳ್ಳುವ ದಿನವಾಗಬಹುದು. ಪ್ರೇಮ ಸಂಬಂಧ ಹೊಂದಿರುವವರು ತಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ಮಿತ್ರರೊಂದಿಗೆ ಭೇಟಿಗಳು, ಸಂಬಂಧಿಕರೊಂದಿಗೆ ಸಂಭಾಷಣೆಗಳು ಸಂತೋಷ ತರಬಲ್ಲವು. ಕುಟುಂಬದ ಎಲ್ಲ ಸದಸ್ಯರಿಗೆ ಪ್ರೋತ್ಸಾಹದ ಮಾತುಗಳು ಹೇಳುವುದರಿಂದ ಮನೆಮಠದಲ್ಲಿ ಆನಂದ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯಲ್ಲಿ ಉಪವಾಸ, ಜಪ, ಪಠಣ, ದಾನ ಇತ್ಯಾದಿ ಮಾಡುವುದರಿಂದ ಪಿತೃಗಳಿಗೆ ಶಾಂತಿ ಸಿಗುತ್ತದೆ. ವಿಷ್ಣು ಆರಾಧನೆ, ತುಳಸಿ ದಳ ಅರ್ಪಣೆ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪವು ಅತ್ಯಂತ ಶುಭಕರ. ಅನ್ನ, ಧಾನ್ಯ ಅಥವಾ ವಸ್ತ್ರದ ದಾನದಿಂದ ಧರ್ಮಲಾಭ ಮತ್ತು ಪಿತೃ ಸಂತೃಪ್ತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧೈರ್ಯ, ಶಕ್ತಿ ಮತ್ತು ಉತ್ಸಾಹದ ಪ್ರತೀಕ. ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುವುದು ಮತ್ತು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದು ನಿಮ್ಮ ಜ್ಞಾನ, ಧರ್ಮ ಭಾವನೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಳದಿ ಬಣ್ಣದ ಉಡುಪು ಅಥವಾ ವಸ್ತ್ರ ಧರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಮತ್ತು ಕಾರ್ಯಸಾಧನೆ ಸುಲಭವಾಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತಿನಿಂದ ಹಾಗೂ ಸ್ಥಿತಪ್ರಜ್ಞೆಯಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮೊಳಗಿನ ತಾಳ್ಮೆ, ಜವಾಬ್ದಾರಿತ್ವ ಹಾಗೂ ನಿಷ್ಠೆಯು ಯಶಸ್ಸಿನ ದಾರಿಯನ್ನು ಸುಲಭಗೊಳಿಸುತ್ತದೆ. ಇಂದಿರಾ ಏಕಾದಶಿಯ ಪವಿತ್ರ ಪ್ರಭಾವದಿಂದ ಧಾರ್ಮಿಕ ಚಟುವಟಿಕೆಗಳು, ಉಪವಾಸ, ಪಿತೃತರ್ಪಣ ಹಾಗೂ ದಾನ ಕಾರ್ಯಗಳಲ್ಲಿ ತೊಡಗಿದರೆ ಶುಭ ಫಲ ಹೆಚ್ಚುತ್ತದೆ. ನಿಮ್ಮ ಕೆಲಸದ ಮೇಲೆ ಗಂಭೀರ ಗಮನ ನೀಡುವ ದಿನವಿದು. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಮುಂದಿನ ಯೋಜನೆಗಳನ್ನು ರೂಪಿಸಲು ಇದು ಶ್ರೇಷ್ಠ ಕಾಲ. ಕೆಲವರಿಗೆ ಹಳೆಯ ಬಾಕಿ ವಿಚಾರಗಳು ಪರಿಹಾರವಾಗುವ ಸೂಚನೆಗಳಿವೆ. ಚಂದ್ರನ ಪ್ರಭಾವದಿಂದ ಗಂಭೀರ ಚಿಂತನೆ ಮತ್ತು ಆತ್ಮ ಪರಿಶೀಲನೆ ಬೆಳೆಯುತ್ತದೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮನಸ್ಸು ತೊಡಗುವುದು ಸಹಜ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಕಟ್ಟುನಿಟ್ಟಾದ ಶಿಸ್ತು, ಸಮಯ ಪಾಲನೆ ಹಾಗೂ ಜವಾಬ್ದಾರಿತ್ವ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರೋತ್ಸಾಹದ ಮಾತುಗಳು ದೊರೆಯುತ್ತವೆ. ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಹಕಾರದಿಂದ
ಕಾರ್ಯಸಾಧನೆ ಸುಲಭವಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಿಂದ ಉತ್ತಮ ಅವಕಾಶಗಳು ಸಿಗಬಹುದು. ಆದರೆ ಅತಿ ವೇಗದಲ್ಲಿ ನಿರ್ಧಾರ ಮಾಡದೆ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಮುಂದೆ ಸಾಗುವುದು ಒಳಿತು. ವೃತ್ತಿ ಜೀವನದಲ್ಲಿ ಸ್ಪರ್ಧಾತ್ಮಕ ಪರಿಸ್ಥಿತಿಯನ್ನು ಎದುರಿಸಲು ಧೈರ್ಯ ಮತ್ತು ಜಾಣ್ಮೆಯ ಅಗತ್ಯವಿದೆ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸ್ ಪಡೆಯುವುದು ಮತ್ತು ಹೊಸ ಪಾಲುದಾರಿಕೆಯನ್ನು ಪರಿಶೀಲನೆ ಮಾಡುವ ಅವಕಾಶ ಸಿಗಬಹುದು. ಕಾನೂನು ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ನೂತನ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಸೂಕ್ತ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಅತ್ಯಂತ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಬರಬಹುದಾದರೂ ಹೊಸ ಹೂಡಿಕೆಗಳನ್ನು ಮುಂದೂಡುವುದು ಒಳಿತು. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದವು ಎದುರಾಗಬಹುದು. ಸಾಲ ಕಡನ್ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ನಡೆಯಿರಿ. ಕುಟುಂಬದ ಖರ್ಚನ್ನು ನಿಯಂತ್ರಿಸಿ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಲಾಭ ಹೆಚ್ಚುತ್ತದೆ. ವ್ಯಾಪಾರ ಮಾಡುವವರಿಗೆ ಲಾಭದಾಯಕ ಅವಕಾಶಗಳಿವೆ, ಆದರೆ ಅತಿ ವಿಶ್ವಾಸದಿಂದ ನಡೆಯದಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮದಿಂದ ದೇಹ ಆಯಾಸಗೊಳ್ಳುವ ಸಾಧ್ಯತೆ ಇದೆ. ಬೆನ್ನು ನೋವು, ಸಂಧಿವಾತ ಹಾಗೂ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳಿದ್ದರೆ ವಿಶೇಷ ಎಚ್ಚರಿಕೆ ಅಗತ್ಯ. ನಿಯಮಿತ ಯೋಗಾಭ್ಯಾಸ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಃಶಾಂತಿ ಹಾಗೂ ದೈಹಿಕ ಶಕ್ತಿ ದೊರೆಯುತ್ತದೆ. ಇಂದಿರಾ ಏಕಾದಶಿಯ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ದೇಹ ಮನಸ್ಸು ಶುದ್ಧವಾಗುತ್ತದೆ. ಹೆಚ್ಚು ಬಿಸಿಲಿನಲ್ಲಿ ತಂಗದಿರಿ. ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಎಣ್ಣೆ ಮಸಾಜ್, ಸಸ್ಯಸಾರ ಸ್ನಾನ ಹಾಗೂ ಹಗುರವಾದ ಆಹಾರದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ವಾತಾವರಣ ಇರಬಹುದು. ಪತ್ನಿ, ಪತಿ ಮತ್ತು ಮಕ್ಕಳೊಂದಿಗೆ ಆತ್ಮೀಯ ಸಂಭಾಷಣೆ ನಡೆಯಬಹುದು. ಹಿರಿಯರ ಸಲಹೆ, ಆಶೀರ್ವಾದಗಳಿಂದ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯತೆ, ಸಹಕಾರ ಹೆಚ್ಚುತ್ತದೆ. ಗೃಹಸ್ಥಾಶ್ರಮದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಪ್ರೀತಿಯ ಸಂಬಂಧ ಹೊಂದಿರುವವರು ತಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಸಾಧ್ಯತೆ ಇದೆ. ಇಂದಿರಾ ಏಕಾದಶಿಯಂದು ಕುಟುಂಬದೊಂದಿಗೆ ದೇವರ ಆರಾಧನೆ, ಉಪವಾಸ ಹಾಗೂ ದಾನ ಧರ್ಮಗಳಲ್ಲಿ ಪಾಲ್ಗೊಂಡರೆ ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯಲ್ಲಿ ವಿಷ್ಣುವಿನ ಆರಾಧನೆ, ಉಪವಾಸ, ದಾನ ಹಾಗೂ ಪಿತೃತರ್ಪಣ ಕಾರ್ಯಗಳು ಅತ್ಯಂತ ಶುಭಕರ. ಪಿತೃಗಳ ತೃಪ್ತಿಯಿಂದ ನಿಮ್ಮ ಜೀವನದಲ್ಲಿ ಶುಭ ಫಲ ಹೆಚ್ಚುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತುಳಸಿ ದಳದಿಂದ ವಿಷ್ಣುವಿಗೆ ಪೂಜೆ ಸಲ್ಲಿಸಿ. ಅನ್ನ ಅಥವಾ ಧಾನ್ಯ ದಾನ ಮಾಡಿದರೆ ಪಿತೃಗಳು ಸಂತುಷ್ಟರಾಗಿ ನಿಮ್ಮ ಜೀವನದಲ್ಲಿ ಸೌಖ್ಯ, ಐಶ್ವರ್ಯ ತರಬಲ್ಲರು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಶಿಸ್ತು, ಪರಿಶ್ರಮ ಮತ್ತು ತಾಳ್ಮೆಯ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಕೆಲಸಗಳಲ್ಲಿ ಸ್ಥಿರತೆ ಮತ್ತು ಯಶಸ್ಸು ದೊರೆಯುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ನೀಲಿ ಬಣ್ಣದ ಉಡುಗೆ ಧರಿಸಿದರೆ ಅಥವಾ ನೀಲಿ ಹೂವಿನ ಪೂಜೆ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ಮಾಡಿದ ಪೂಜೆ, ಜಪ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಫಲಪ್ರದವಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಾವು ಮಾಡಿದ ಕಾರ್ಯಗಳಲ್ಲಿ ಹೊಸ ಚಿಂತನೆ, ಆವಿಷ್ಕಾರಮಯ ದೃಷ್ಟಿಕೋನ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತೋರಿಸಲಿದ್ದಾರೆ. ಚಂದ್ರನ ಪ್ರಭಾವದಿಂದ ನಿಮ್ಮ ಕಲ್ಪನೆ ಶಕ್ತಿ ಹೆಚ್ಚಾಗಿದ್ದು ಹೊಸ ಯೋಜನೆಗಳನ್ನು ರೂಪಿಸಲು ಇದು ಸೂಕ್ತ ದಿನವಾಗಿದೆ. ಇಂದಿರಾ ಏಕಾದಶಿಯ ಪವಿತ್ರತೆಯಿಂದ ಧಾರ್ಮಿಕ ಚಿಂತನೆಗಳು, ದಾನ ಧರ್ಮ ಹಾಗೂ ಆತ್ಮ ಪರಿಶೀಲನೆಗೆ ಮನಸ್ಸು ಸೆಳೆಯಲ್ಪಡುವುದು. ನಿಮ್ಮ ಸ್ವಭಾವದಲ್ಲಿ ಮಾನವೀಯತೆ, ಸಹಾನುಭೂತಿ ಹಾಗೂ ಇತರರಿಗೆ ನೆರವಾಗುವ ಮನೋಭಾವ ಹೆಚ್ಚಾಗುತ್ತದೆ. ಸಾಮಾಜಿಕ ಕಾರ್ಯಗಳು, ಸಮೂಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಆದರೆ ಅತಿಯಾದ ಕಲ್ಪನೆಗಳಲ್ಲಿ ಮುಳುಗದೆ ಕಾರ್ಯಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ತಂತ್ರಗಳನ್ನು ಬಳಸುವ ಮೂಲಕ ನೀವು ಹಿರಿಯರ ಮೆಚ್ಚುಗೆ ಪಡೆಯಬಹುದು. ಕೆಲಸದಲ್ಲಿ ನಿಮ್ಮ ಬುದ್ಧಿಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಸಂಘಟನೆ ಕೌಶಲ್ಯ ಹೊರಹೊಮ್ಮುತ್ತವೆ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ತಂಡದ ನೇತೃತ್ವದ ಜವಾಬ್ದಾರಿ ಬಂದು ಹೋಗಬಹುದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನದಲ್ಲಿ ಯಶಸ್ಸು ದೊರೆಯಬಹುದು. ಸಹೋದ್ಯೋಗಿಗಳ ಸಹಕಾರ ಹಾಗೂ ಸ್ನೇಹದಿಂದ ಕೆಲಸ ಸುಗಮವಾಗುತ್ತದೆ.
ಕೆಲಸದ ಸ್ಥಳದಲ್ಲಿ ನಿಮ್ಮ ಚಿಂತನಶೀಲತೆ ಮತ್ತು ಸೃಜನಶೀಲತೆ ಸ್ಪಷ್ಟವಾಗಿ ತೋರುತ್ತದೆ. ಉದ್ಯಮಿಗಳು ತಂತ್ರಜ್ಞಾನ, ಸಂಶೋಧನೆ ಅಥವಾ ಹೊಸ ವ್ಯವಹಾರಿಕ ಮಾದರಿಗಳನ್ನು ಅಳವಡಿಸಲು ಇದು ಶುಭ ದಿನ. ಒಪ್ಪಂದಗಳಲ್ಲಿ ಸಹಿ ಮಾಡುವಾಗ ಕಾನೂನುಪರ ವಿಚಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಏರುಪೇರುಗಳಿರಬಹುದು. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ. ವಿಶೇಷವಾಗಿ ಮನೆ, ವಿದ್ಯಾಭ್ಯಾಸ ಅಥವಾ ವಾಹನ ಸಂಬಂಧಿತ ವೆಚ್ಚಗಳು ಬಂದು ಹೋಗಬಹುದು. ಆದರೂ ಹಳೆಯ ಬಾಕಿಗಳು ವಾಪಸ್ ಸಿಗುವ ಸೂಚನೆಗಳಿವೆ. ಹೂಡಿಕೆ ಮಾಡಿದ ಯೋಜನೆಗಳಿಂದ ಲಾಭ ನಿಧಾನವಾಗಿ ಬರಬಹುದು. ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ಕೈಗೊಳ್ಳುವುದನ್ನು ತಪ್ಪಿಸಿ. ಹಿರಿಯರ ಸಲಹೆ ಪಡೆದು ಹಣಕಾಸನ್ನು ನಿರ್ವಹಿಸಿದರೆ ನಷ್ಟ ತಪ್ಪಿಸಿಕೊಳ್ಳಬಹುದು. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳ ಮೂಲಕ ಲಾಭದ ಅವಕಾಶಗಳು ಕಂಡುಬರುತ್ತವೆ. ಆದರೆ ಹಣಕಾಸಿನಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳದಿರುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಶಕ್ತಿ ಮತ್ತು ಚುರುಕು ಇರಲಿದೆ. ಆದರೆ ನಿದ್ರೆ ಕೊರತೆ, ರಕ್ತದ ಒತ್ತಡ ಅಥವಾ ಕಣ್ಣಿನ ಒತ್ತಡದಿಂದ ತೊಂದರೆ ಉಂಟಾಗಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಅತ್ಯಗತ್ಯ. ಮನಸ್ಸಿನ ಒತ್ತಡ ಹೆಚ್ಚಾದರೆ ಧ್ಯಾನ, ಪ್ರಾಣಾಯಾಮ ಅಥವಾ ಸಾತ್ವಿಕ ಸಂಗೀತದಿಂದ ಮನಸ್ಸಿಗೆ ಶಾಂತಿ ತರಲು ಪ್ರಯತ್ನಿಸಿ. ಇಂದಿರಾ ಏಕಾದಶಿಯ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ದೇಹ ಮನಸ್ಸಿಗೆ ಶುದ್ಧಿ ದೊರೆಯುತ್ತದೆ. ಅನಾವಶ್ಯಕವಾಗಿ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಹಸಿರು ತರಕಾರಿಗಳು, ಹಣ್ಣುಗಳು ಹಾಗೂ ನೀರಿನ ಸೇವನೆ ಆರೋಗ್ಯಕ್ಕೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ನಿರ್ಮಾಣವಾಗುತ್ತದೆ. ಹಿರಿಯರೊಂದಿಗೆ ಆತ್ಮೀಯ ಸಂಭಾಷಣೆಗಳು, ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳು ನಿಮಗೆ ನೆಮ್ಮದಿಯನ್ನು ತರುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪ್ರೀತಿಯ ಮಾತುಕತೆ, ಭಾವನಾತ್ಮಕ ಸಹಕಾರ ಮತ್ತು ವಿಶ್ವಾಸ ಗಟ್ಟಿಯಾಗುವ ದಿನ. ಕುಟುಂಬದಲ್ಲಿ ಒಟ್ಟಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರುತ್ತದೆ. ಪ್ರೇಮ ಸಂಬಂಧ ಹೊಂದಿರುವವರಿಗೆ ಸಂಬಂಧವನ್ನು ಗಟ್ಟಿಗೊಳಿಸುವ ಉತ್ತಮ ಸಮಯ. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹರ್ಷ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯ ಈ ದಿನದಲ್ಲಿ ವಿಷ್ಣು ಆರಾಧನೆ, ಉಪವಾಸ, ಜಪ ಮತ್ತು ದಾನ ಅತ್ಯಂತ ಶುಭ. ತುಳಸಿ ದಳದೊಂದಿಗೆ ವಿಷ್ಣುವಿಗೆ ಪೂಜೆ ಸಲ್ಲಿಸಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ಪಾಪ ಪರಿಹಾರ ಮತ್ತು ಮನಃಶಾಂತಿ ದೊರೆಯುತ್ತದೆ. ಅನ್ನ, ವಸ್ತ್ರ, ಧಾನ್ಯ ದಾನ ಮಾಡುವುದು ಪಿತೃಗಳಿಗೆ ಶಾಂತಿ ನೀಡುವುದರ ಜೊತೆಗೆ ನಿಮ್ಮ ಜೀವನಕ್ಕೂ ಶುಭ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮಿಕತೆ, ಚಿಂತನೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಮನಸ್ಸಿಗೆ ಆಳವಾದ ಚಿಂತನೆ ಹಾಗೂ ಆತ್ಮ ಪರಿಶೀಲನೆಗೆ ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸಮಾಧಾನ, ನೆಮ್ಮದಿ ಮತ್ತು ಸಮತೋಲನವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಅಲಂಕಾರವು ಆರೋಗ್ಯ ಮತ್ತು ಮನಃಶಾಂತಿಗೆ ಸಹಾಯಕ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪೂಜೆ, ಜಪ, ವ್ಯಾಪಾರ ವ್ಯವಹಾರಗಳು ಮತ್ತು ಪ್ರಮುಖ ನಿರ್ಧಾರಗಳು ಯಶಸ್ಸನ್ನು ತರುತ್ತವೆ. ಈ ವೇಳೆ ಮಾಡಿದ ಕಾರ್ಯಗಳು ದೀರ್ಘಕಾಲ ಲಾಭಕರವಾಗುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಸಂವೇದನೆ, ಧಾರ್ಮಿಕತೆ ಹಾಗೂ ಆಳವಾದ ಚಿಂತನೆಯಿಂದ ದಿನವನ್ನು ಆರಂಭಿಸುವರು. ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿರುತ್ತದೆ. ಹೃದಯದಲ್ಲಿ ಶಾಂತಿ, ಕರುಣೆ ಮತ್ತು ಧರ್ಮಭಾವನೆ ಹೆಚ್ಚಾಗುತ್ತದೆ. ಇಂದಿರಾ ಏಕಾದಶಿಯ ಪವಿತ್ರ ದಿನದ ಪ್ರಭಾವದಿಂದ ಭಕ್ತಿ, ಧ್ಯಾನ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುವ ಮನೋಭಾವ ಜಾಸ್ತಿಯಾಗುವುದು ಸಹಜ. ಈ ದಿನ ಆತ್ಮ ಪರಿಶೀಲನೆ, ಧಾರ್ಮಿಕ ಚಟುವಟಿಕೆಗಳು ಹಾಗೂ ಮೌನವ್ರತ ಪಾಲನೆಗೆ ಅತ್ಯುತ್ತಮ. ಹಳೆಯ ತೊಂದರೆಗಳು ನಿವಾರಣೆಯಾಗುವ ಲಕ್ಷಣಗಳಿವೆ. ಮನಸ್ಸಿನಲ್ಲಿ ಚಿಂತನೆಗಳಿದ್ದರೂ ದೇವರ ನಂಬಿಕೆ ಮತ್ತು ಆತ್ಮಬಲದಿಂದ ನೀವು ಸಮತೋಲನ ಸಾಧಿಸುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮೀನರಾಶಿಯವರು ತಮ್ಮ ಪರಿಶ್ರಮ ಮತ್ತು ಬದ್ಧತೆಯಿಂದ ಉತ್ತಮ ಫಲ ಪಡೆಯುವರು. ಅಧಿಕಾರಿಗಳ ಮೆಚ್ಚುಗೆ, ಸಹೋದ್ಯೋಗಿಗಳ ಬೆಂಬಲ ದೊರೆಯುವುದು ಸಾಧ್ಯ. ನಿಮ್ಮ ಕ್ರಿಯಾಶೀಲತೆ, ತಾಳ್ಮೆ ಮತ್ತು ವಿನಯವು ಇತರರ ಮನಸ್ಸನ್ನು ಗೆಲ್ಲುತ್ತದೆ. ಕೆಲವರಿಗೆ ಹಳೆಯ ಕೆಲಸದ ಯಶಸ್ಸಿನಿಂದ ಗೌರವ ದೊರೆಯಬಹುದು. ಹೊಸ ಕೆಲಸದ ಅವಕಾಶಗಳು ಬಂದು ಹೋಗುವ ಸಾಧ್ಯತೆಯೂ ಇದೆ. ಆದರೆ ನಿರ್ಧಾರ ಮಾಡುವ ಮೊದಲು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡುವುದು ಅಗತ್ಯ. ಉದ್ಯಮಿಗಳಿಗೆ ಇಂದಿನ ದಿನ ಹಳೆಯ ಲಾಭ ನಷ್ಟಗಳ ಲೆಕ್ಕಪತ್ರ ಪರಿಶೀಲನೆ, ಹಳೆಯ ಗ್ರಾಹಕರೊಂದಿಗೆ ಸಂಬಂಧ ಪುನಃ ಸ್ಥಾಪನೆಗೆ ಅನುಕೂಲಕರ. ಹೊಸ ಯೋಜನೆ ಪ್ರಾರಂಭಿಸಲು ಸ್ವಲ್ಪ ಸಮಯ ಕಾಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಒತ್ತಡ ಕಂಡುಬರುತ್ತದೆ.
ಅನಿರೀಕ್ಷಿತ ಖರ್ಚುಗಳು ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ಉದಯಿಸಬಹುದು. ಆದ್ದರಿಂದ ಖರ್ಚುಗಳಲ್ಲಿ ನಿಯಂತ್ರಣ ಅತ್ಯಗತ್ಯ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಸೂಚನೆಗಳಿದ್ದರೂ ಇಂದಿನ ದಿನ ಹೊಸ ಹೂಡಿಕೆಗಳಿಗೆ ಸೂಕ್ತವಾಗಿಲ್ಲ. ಸಾಲದ ವ್ಯವಹಾರಗಳಿಗೆ ಕೈ ಹಾಕದಿರುವುದು ಉತ್ತಮ. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಿಸಿದರೆ ಲಾಭ. ಭೂಮಿ, ಮನೆ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳನ್ನು ತಾಳ್ಮೆಯಿಂದ ನಿರ್ವಹಿಸಿದರೆ ಶುಭ ಫಲ. ಅನವಶ್ಯಕ ಖರ್ಚುಗಳನ್ನು ತಡೆಹಿಡಿಯುವುದು ಅತ್ಯಂತ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕ ಆಯಾಸ, ಆಲಸ್ಯ, ತಲೆನೋವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಬಹುದು. ಆಹಾರ ನಿಯಮ ಪಾಲನೆ ಮಾಡುವುದು ಅತ್ಯವಶ್ಯ. ತಡವಾಗಿ ಮಲಗುವುದು, ಅಸ್ಥಿರ ಆಹಾರ ಸೇವಿಸುವುದು ತಪ್ಪಿಸಿಕೊಳ್ಳಬೇಕು. ಇಂದಿರಾ ಏಕಾದಶಿಯ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ದೇಹ ಮತ್ತು ಮನಸ್ಸಿನಲ್ಲಿ ತಾಜಾತನ ಹೆಚ್ಚುವುದು. ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ನೀರು ಹೆಚ್ಚು ಕುಡಿಯುವುದು ಮತ್ತು ವಿಶ್ರಾಂತಿ ನೀಡುವುದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ಆದ್ದರಿಂದ ಮಿತವಚನ ಮತ್ತು ಶಾಂತ ಸಂಭಾಷಣೆ ಮುಖ್ಯ. ಪತ್ನಿ ಪತಿಯೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು, ಆದರೆ ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭಾವನಾತ್ಮಕ ಬೆಂಬಲ ಹಾಗೂ ಸಹಕಾರ ದೊರೆಯುವುದು ಸಾಧ್ಯ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಸ್ವಲ್ಪ ಗೊಂದಲ ಉಂಟಾಗಬಹುದು, ಆದರೆ ಪರಸ್ಪರ ನಂಬಿಕೆ ಮತ್ತು ನಿಷ್ಠೆಯಿಂದ ಇವು ಪರಿಹಾರವಾಗುತ್ತವೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಶುಭಕರ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯ, ಉಪವಾಸ, ಜಪ ಇತ್ಯಾದಿ ನಡೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದಿರಾ ಏಕಾದಶಿಯ ದಿನ ವಿಷ್ಣುವಿನ ಆರಾಧನೆ ಅತ್ಯಂತ ಶುಭಕರ. ಉಪವಾಸ, ಜಪ, ಪಠಣ, ದಾನ ಧರ್ಮ ಕಾರ್ಯಗಳಿಂದ ಪಾಪ ಪರಿಹಾರ ಮತ್ತು ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತುಳಸಿ ದಳವನ್ನು ವಿಷ್ಣುವಿಗೆ ಅರ್ಪಿಸಿ. ಅನ್ನ, ಧಾನ್ಯ ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಮಹಾಪುಣ್ಯ. ಪಿತೃಗಳ ಶಾಂತಿಗಾಗಿ ಗಂಗಾಜಲ, ತುಳಸಿ ಹಾಗೂ ತಿರದಾನ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮಿಕತೆ, ಜ್ಞಾನ ಮತ್ತು ತಾಳ್ಮೆಯ ಪ್ರತೀಕ. ನಿಮ್ಮೊಳಗಿನ ಆತ್ಮಬಲವನ್ನು ಬಲಪಡಿಸುತ್ತದೆ ಮತ್ತು ಧ್ಯಾನ, ಜ್ಞಾನಪಿಪಾಸೆಯನ್ನು ಉತ್ತೇಜಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಸಮತೋಲನ, ಶಾಂತಿ ಮತ್ತು ತಾಜಾತನವನ್ನು ಹೆಚ್ಚಿಸುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಅಲಂಕಾರದಿಂದ ಮನಸ್ಸು ನೆಮ್ಮದಿಯಿಂದಿರುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ದೇವರ ಪೂಜೆ, ಜಪ, ಉಪವಾಸಕ್ಕೆ ಸಂಬಂಧಿತ ಕಾರ್ಯ ಅಥವಾ ಮಹತ್ವದ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ವೇಳೆಯಲ್ಲಿ ಮಾಡಿದ ಕಾರ್ಯಗಳು ದೀರ್ಘಕಾಲಿಕ ಲಾಭ ತರುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.